ನನ್ನ ಹೆಸರು ಶೀತಲ್. ಕಾಲೇಜಿನಲ್ಲಿ ನನ್ನ ಭೇಟಿಯು ಮೊದಲ ಬಾರಿಗೆ ಅಜಿತ್ನೊಂದಿಗೆ ಆಯಿತು. ಮೊದಲು ನಾವಿಬ್ಬರು ಕೇವಲ ಗೆಳೆಯರಾಗಿದ್ದೆವು. ಇದಾದ ಮೇಲೆ ನಮ್ಮಿಬ್ಬರ ಗೆಳೆತನವು ಪ್ರೀತಿಯಾಗಿ ಬದಲಾಗುತ್ತಾ ಸಾಗಿತ್ತು. ಅಜಿತ್ನ ಜೊತೆಗೆ ಹೇಗೆ ಸಮಯ ಕಳೆಯಿತೋ ನನಗೆ ಗೊತ್ತಾಗಲಿಲ್ಲ. ನಾನು ನನ್ನ ಜೀವನದ ಸುಂದರ ಕನಸುಗಳನ್ನು ಅವನೊಂದಿಗೆ ಕಾಣಲು ಶುರು ಮಾಡಿದ್ದೆ. ನಾವಿಬ್ಬರು ಆಗಾಗ ಫೋನ್ನಲ್ಲಿ ನಮ್ಮ ಫ್ಯೂಚರ್ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೆವು. ನಮ್ಮ ಓದು ಮುಗಿಯುವುದಕ್ಕಿಂತ ಮೊದಲೇ ಅಜಿತ್ನು ನಮ್ಮ ಮನೆಗೆ ನನ್ನ ಸಂಬಂಧವನ್ನು ಕೇಳಲು ಬಂದನು. ಈ ಸಮಯವು ನಮ್ಮ ಜೀವನದ ತುಂಬ ಸುಂದರ ಕ್ಷಣಗಳಾಗಿದ್ದವು. ನಾನು ನನ್ನ ಅಣ್ಣ, ಅತ್ತಿಗೆ ಹಾಗೂ ಅಮ್ಮನ ಜೊತೆಗಿರುತ್ತಿದ್ದೆ. ಅಮ್ಮನಿಗಂತೂ ಈ ಸಂಬಂಧ ತುಂಬ ಇಷ್ಟವಾಯಿತು. ಆದರೆ ಅತ್ತಿಗೆ ಈ ಸಂಬಂಧಕ್ಕೆ ವಿರುದ್ಧವಾಗಿದ್ದಳು. ಏಕೆಂದರೆ ನನ್ನ ಮದುವೆಯು ನನ್ನ ಇಚ್ಛೆಗೆ ಅನುಗುಣವಾಗಿ ನಡೆಯಬಾರದೆಂದು ನನ್ನ ಅತ್ತಿಗೆ ಅಂದುಕೊಂಡಿದ್ದಳು. ಆದರೆ ಅಣ್ಣ ನನಗೆ ಜೊತೆಯಾಗಿ ನಿಂತನು ಮತ್ತು ತಂದೆಯಾಗಿ ನನ್ನ ತಲೆಯ ಮೇಲೆ ಕೈಯಿಟ್ಟು ನನ್ನ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡನು ಮತ್ತು ಖುಷಿಯಿಂದ ನನ್ನನ್ನು ಅಜಿತ್ನೊಂದಿಗೆ ಮದುವೆ ಮಾಡಿ ಬೀಳ್ಕೊಟ್ಟನು. ಇದೇ ರೀತಿಯಲ್ಲಿ ನಾವಿಬ್ಬರು ಒಂದಾದೆವು. ನಾನು ಮದುವೆಯಾದ ನಂತರ ನನ್ನ ಪತಿಯ ಮನೆಗೆ ಬಂದಾಗ ನನ್ನ ಜೀವನ ಈಗ ಪೂರ್ಣವಾಯಿತು ಎಂದು ನನಗೆ ಅನಿಸಿತು. ಏಕೆಂದರೆ ಈ ಮನೆಯಲ್ಲಿ ಇರುವವರೆಲ್ಲರೂ ತುಂಬ ಖುಷಿಯಾಗಿದ್ದರು ಮತ್ತು ನನಗೆ ತುಂಬ ಮರ್ಯಾದೆಯನ್ನು ನೀಡುತ್ತಿದ್ದರು. ನನ್ನ ಅತ್ತೆ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಳು. ಇಲ್ಲಿ ನನ್ನ ಅತ್ತೆ ಮಾವನ ಹೊರತಾಗಿ ಅಕ್ಕ ಮತ್ತು ಭಾವ ಕೂಡ ಇದ್ದರು. ನನ್ನ ಆಸೆ ಸಂಪೂರ್ಣವಾಗಿ ನೆರವೇರಿತೆಂದು ನನಗೆ ಅನಿಸಿತು. ಮದುವೆಯಾದ ಕೆಲ ದಿನಗಳ ನಂತರ ಭಗವಂತನು ನನಗೆ ತಾಯಿಯಾಗುವ ಸೌಭಾಗ್ಯವನ್ನು ನೀಡಿದನು. ಇದಕ್ಕಾಗಿ ನನ್ನ ಗಂಡನು ಯಾವಾಗಲೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದನು. ನನಗೆ ನಿಧಾನವಾಗಿ ನಡೆಯಲು ಹೇಳುತ್ತಿದ್ದನು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳುತ್ತಿದ್ದನು. ನನ್ನ ಹಿಂದೆ ಮುಂದೆ ಸುತ್ತಾಡುತ್ತಿದ್ದರು. ಆನಂತರ ನಾನು ಒಂದು ಸುಂದರವಾದ ಮಗುವಿಗೆ ಜನ್ಮ ನೀಡಿದೆ. ಇದರಿಂದ ನಮ್ಮ ಮನೆಯ ಖುಷಿಯು ಇಮ್ಮಡಿಯಾಯಿತು. ನಮ್ಮ ಮುಗ್ಧ ಮಗನು ತನ್ನ ಸಣ್ಣ ಸಣ್ಣ ತುಂಟತನದಿಂದ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಒಂದು ಬೆಳಕನ್ನು ಮೂಡಿಸಿದನು. ಅಜಿತ್ನ ಕಣ್ಣಿನಲ್ಲಿ ನನ್ನ ಮಗನ ಮೇಲಿನ ಅಪಾರ ಪ್ರೀತಿಯನ್ನು ನೋಡಿ ನನ್ನ ಹೃದಯ ತುಂಬಿ ಬಂದಿತ್ತು. ನಮ್ಮ ಮನೆಯಲ್ಲಿ ಖುಷಿ ತುಂಬಿಕೊಂಡಿತ್ತು. 2 ವರ್ಷಗಳ ನಂತರ ನನಗೆ ಒಬ್ಬಳು ಮಗಳು ಕೂಡ ಹುಟ್ಟಿದಳು. ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ನಾವಿಬ್ಬರು ಪತಿ ಪತ್ನಿಯರು ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯಲಿ ಎಂದು ಬಯಸಿದ್ದೆವು ಮತ್ತು ನಮ್ಮಿಬ್ಬರು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಅಂದುಕೊಂಡಿದ್ದೆವು. ನನ್ನ ಗಂಡನ ಕನಸು ಕೂಡ ತುಂಬ ದೊಡ್ಡದಾಗಿತ್ತು. ಅವರು ಅಂದುಕೊಂಡಿದ್ದರು, ನಮ್ಮ ಮಕ್ಕಳಿಗೆ ಈ ಪ್ರಪಂಚದ ಎಲ್ಲ ಖುಷಿಯನ್ನು ನೀಡಬೇಕು, ಅವರಿಗೆ ಏನೇನು ಪಡೆದುಕೊಳ್ಳುವ ಹಕ್ಕಿದೆಯೋ ಅದೆಲ್ಲವನ್ನೂ ನೀಡಬೇಕು ಎಂದು ಯೋಚಿಸುತ್ತಿದ್ದರು. ನನಗೆ ನೆನಪಿದೆ, ಯಾವಾಗ ನನ್ನ ಪತಿ ಕೆನಡಾಕ್ಕೆ ಹೊರಟು ಹೋಗಿದ್ದರೋ ಆಗ ನಾನು ತಿಳಿ ಹೇಳಿಕೊಂಡೆ, ಈಗ ನನಗೆ ತುಂಬ ಚಿಂತೆ ಕಾಡುತ್ತದೆ, ಆಮೇಲೆ ಬಹುಶಃ ಎಲ್ಲವೂ ಸರಿಯಾಗುತ್ತದೆ. ಕಾಲ ಕಳೆದಂತೆ ಈ ರೀತಿಯ ಚಿಂತೆ ಕಾಡುವುದಿಲ್ಲ ಅಂದುಕೊಂಡೆ. ಸಂಜೆ ಅವರೊಂದಿಗೆ ಮಾತನಾಡಿ ಅವರ ಧ್ವನಿಯನ್ನು ಕೇಳಿ ಎಲ್ಲವೂ ಸರಿಯಾಗಿದೆ ಎಂದು ನನಗೆ ನಾನೇ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಆದರೆ ಅಜಿತ್ ಯಾವಾಗಲೂ ಹೇಳುತ್ತಿದ್ದನು, ನೀನು ಸಹನೆಯಿಂದ ಇರು, ನಾವು ಮುಂದೆ ಎಂದೆಂದಿಗೂ ಜೊತೆಯಾಗಿರುತ್ತೇವೆ ಎಂದು. ನಾನು ಕೂಡ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದೆ, ಹೇಗಾದರೂ ಸರಿ, ನಾನು ಅವರಿಗಾಗಿ ಕಾಯುತ್ತೇನೆ. ಆದರೆ ಯಾವ ಮನೆಯಲ್ಲಿ ಇಷ್ಟೊಂದು ಖುಷಿ ತುಂಬಿ ತುಳುಕುತ್ತಿತ್ತೋ ಅದು ಒಂದು ದಿನ ಕಣ್ಮರೆ ಆಗುತ್ತದೆ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ನಾನು ನನ್ನ 2 ಮಕ್ಕಳೊಂದಿಗೆ ತುಂಬ ಖುಷಿಯಿಂದ ನನ್ನ ಪತಿಯ ಮರಳುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ. ಆದರೆ ನನ್ನ ಹಣೆ ಬರಹದಲ್ಲಿ ಬೇರೆಯದನ್ನೇ ಬರೆಯಲಾಗಿತ್ತು. ನನ್ನ ವಿನಾಶದ ಆರಂಭವಾಗಿತ್ತು. ಅಜಿತ್ನು ಕೆನಡಾಗೆ ಹೋದ ಮೇಲೆ ನನ್ನ ಜೀವನ ಸಂಪೂರ್ಣ ಬದಲಾಗಿತ್ತು. ಮೊದಮೊದಲು ನಾವು ಫೋನ್ನಲ್ಲಿ ತುಂಬ ಹೊತ್ತಿನವರೆಗೆ ಮಾತನಾಡುತ್ತಿದ್ದೆವು. ಮಕ್ಕಳು ಕೂಡ ಅಪ್ಪನ ಧ್ವನಿಯನ್ನು ಕೇಳಿ ತುಂಬ ಖುಷಿಯಾಗುತ್ತಿದ್ದರು. ಪ್ರತಿ ತಿಂಗಳು ನನ್ನ ಗಂಡ ನನಗಾಗಿ ಹಾಗೂ ಮಕ್ಕಳಿಗಾಗಿ ಕೊರಿಯರ್ನಲ್ಲಿ ಗಿಫ್ಟನ್ನು ಕಳಿಸುತ್ತಿದ್ದರು. ನನ್ನ ಪತಿಯ ಪಾರ್ಸಲ್ ಬರುತ್ತಿದ್ದಂತೆ ಮಕ್ಕಳು ತುಂಬ ಖುಷಿಯಾಗುತ್ತಿದ್ದರು. ಒಮ್ಮೊಮ್ಮೆ ಅವರಿಗಾಗಿ ಆಟಿಕೆ ಸಾಮಾನುಗಳಿದ್ದರೆ ಮತ್ತೊಮ್ಮೆ ಬಟ್ಟೆಗಳು ಇರುತ್ತಿದ್ದವು. ಇನ್ನೊಮ್ಮೆ ನನಗಾಗಿ ಮೇಕಪ್ ಕಿಟ್ ಮತ್ತು ಬಟ್ಟೆಗಳು ಗಿಫ್ಟ್ ಆಗಿ ಬರುತ್ತಿದ್ದವು. ಈ ಚಿಕ್ಕ ಚಿಕ್ಕ ಗಿಫ್ಟ್ಗಳು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತಿದ್ದವು. ಅಜಿತ್ ಹೇಳುತ್ತಿದ್ದನು, ನೀನೇನು ಚಿಂತೆ ಮಾಡಬೇಡ, ಇದು ಕೇವಲ ಆರಂಭ ಅಷ್ಟೇ. ಆದಷ್ಟು ಬೇಗ ನಿನ್ನನ್ನು ಹಾಗೂ ಮಕ್ಕಳನ್ನು ನನ್ನ ಜೊತೆ ಕೆನಡಾಗೆ ಕರೆದುಕೊಂಡು ಬರುತ್ತೇನೆ. ನಾವೆಲ್ಲರೂ ಇಲ್ಲಿಯೇ ಇರೋಣ. ನಾನು ಆದಷ್ಟು ಬೇಗ ಇಲ್ಲಿ ಒಂದು ಮನೆಯನ್ನು ಖರೀದಿ ಮಾಡುತ್ತೇನೆ ಎಂದು ಹೇಳುತ್ತಿದ್ದರು. ಈಗ ನಾನು ಕನಸಿನ ಲೋಕಕ್ಕೆ ಹೋಗುತ್ತಿದ್ದೆ. ಒಂದು ದಿನ ನನ್ನ ಮಕ್ಕಳು ನನ್ನ ಕೈಯಿಂದ ಊಟವನ್ನು ಮಾಡುತ್ತಿದ್ದರು. ಮಧ್ಯಾಹ್ನದ ಸಮಯವಾಗಿತ್ತು. ಆಗ ಅಜಿತ್ ಕೆನಡಾದಲ್ಲಿ ಮಲಗುವ ಸಮಯವಾಗಿತ್ತು. ಆಕಸ್ಮಿಕವಾಗಿ ನನ್ನ ಮೊಬೈಲ್ ರಿಂಗ್ ಆಗತೊಡಗಿತ್ತು. ಫೋನ್ ಎತ್ತುತ್ತಿದ್ದಂತೆ ನನ್ನ ಹೃದಯ ಖುಷಿಯಿಂದ ಬಡಿದುಕೊಳ್ಳತೊಡಗಿತ್ತು. ಬಹುಶಃ ಅಜಿತ್ನು ಯಾವುದೋ ಗುಡ್ ನ್ಯೂಸ್ ಹೇಳುವುದಕ್ಕಾಗಿ ನನಗೆ ಕಾಲ್ ಮಾಡಿರಬಹುದು ಎಂದು ಅಂದುಕೊಂಡೆ. ಆದರೆ ಫೋನ್ನಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯು ಮಾತನಾಡಿದನು ಮತ್ತು ಹೇಳಿದನು, ನೀವು ಶೀತಲ್ ಮಾತನಾಡುತ್ತಿದ್ದೀರಿ ಅಲ್ಲವೇ? ನೀವು ಅಜಿತ್ ಅವರ ಪತ್ನಿ ಅಲ್ಲವೇ? ನಾನು ಗಡಿಬಿಡಿಯಿಂದ ಹೇಳಿದೆ, ಹೌದು, ನಾನು ಅವರ ಪತ್ನಿ. ಆಗ ಅಪರಿಚಿತ ವ್ಯಕ್ತಿ ಹೇಳಿದರು, ನಿಮ್ಮ ಪತಿಯ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಲು ನನಗೆ ತುಂಬ ದುಃಖವಾಗುತ್ತಿದೆ.
ಅವರ ಮಾತನ್ನು ಕೇಳುತ್ತಿದ್ದಂತೆ ನಾನು ಹಿಡಿದುಕೊಂಡಿದ್ದ ಫೋನ್ ಕೆಳಕ್ಕೆ ಬೀಳುವುದರಲ್ಲಿತ್ತು. ನಾನು ನಡುಗುವ ಕೈಗಳಿಂದ ಮತ್ತೆ ಮೊಬೈಲನ್ನು ಹಿಡಿದುಕೊಂಡು ಹೇಳಿದೆ, ನಿಮ್ಮ ಮಾತಿನ ಅರ್ಥವೇನು? ಆಕ್ಸಿಡೆಂಟ್? ನನ್ನ ಗಂಡ ಎಲ್ಲಿದ್ದಾರೆ ಎಂದಾಗ ಮತ್ತೊಂದು ಬದಿ ಮೌನ ಆವರಿಸಿತು. ಮೃದು ಧ್ವನಿಯಲ್ಲಿ ಮತ್ತೆ ಹೇಳಿದರು, ನಿಮ್ಮ ಪತಿಯ ಸಾವಾಗಿದೆ. ಈ ಶಬ್ದವನ್ನು ಕೇಳುತ್ತಿದ್ದಂತೆ ಇಡೀ ಪ್ರಪಂಚವೇ ಒಂದೇ ನಿಮಿಷದಲ್ಲಿ ನಿಂತಂತೆ ಭಾಸವಾಯಿತು. ನನ್ನ ಸುತ್ತಮುತ್ತಲೂ ಇರುವ ಎಲ್ಲವೂ ಸುತ್ತುತ್ತಿರುವಂತೆ ನನಗೆ ತೋರಿತು. ನಾನು ಗೋಡೆಯನ್ನು ಬಳಸಿಕೊಂಡು ಎದ್ದು ನಿಂತುಕೊಂಡೆ. ನನ್ನ ಮಕ್ಕಳು ಆಟವಾಡುತ್ತಿದ್ದರು, ನಗುತ್ತಿದ್ದರು. ನಾನು ಒಳಗೊಳಗೆ ಛಿದ್ರವಾಗಿ ಹೋದೆ. ಜೋರಾಗಿ ಅತ್ತು ಬಿಡಬೇಕು ಎಂದು ನನ್ನ ಮನಸ್ಸು ಹೇಳಿತು. ಆದರೆ ನನ್ನ ಧ್ವನಿಯು ಗಂಟಲಿನಲ್ಲೇ ಹುದುಗಿ ಹೋಯಿತು. ನನ್ನ ಅತ್ತೆ ನನ್ನ ಕೋಣೆಗೆ ಬಂದಾಗ ಅಜಿತ್ ಇನ್ನಿಲ್ಲ ಎಂದು ಅಷ್ಟೇ ಹೇಳಿದೆ. ಆನಂತರ ನಾನು ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದೆ. ಆನಂತರ ಇಡೀ ಮನೆಯು ಶೋಕದಲ್ಲಿ ಮುಳುಗಿತ್ತು. ನನಗೆ ಎಚ್ಚರವಾದಾಗ ಇಡೀ ಮನೆಯಲ್ಲಿ ಶೋಕಾಚರಣೆ ಆಚರಿಸಲಾಗುತ್ತಿತ್ತು. ಮನೆಯಲ್ಲಿ ನೆರೆಹೊರೆಯ ತುಂಬ ಜನರು ಹಾಜರಿದ್ದರು. ಮನೆಯವರೆಲ್ಲ ತುಂಬ ದುಃಖದಿಂದ ಕುಳಿತಿದ್ದರು. ಒಂದು ಕಡೆ ನನ್ನ ಅತ್ತೆ ಹಾಗೂ ಅಕ್ಕ ಅಳುತ್ತಿದ್ದರೆ, ಮತ್ತೊಂದು ಕಡೆ ನನ್ನ ಮಾವ ಹಾಗೂ ಭಾವ ಸುಮ್ಮನೆ ಚಿಂತೆಯಿಂದ ಕುಳಿತಿದ್ದರು. ಮಕ್ಕಳು ಮಾತ್ರ ಇದರಿಂದ ಹೊರತಾಗಿದ್ದರು. ಅವರು ಅಚ್ಚರಿಯಿಂದ ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದರು. ನನಗೆ ಎಚ್ಚರವಾದಾಗ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ನೆರೆಹೊರೆಯ ಹೆಂಗಸರು ನನಗೆ ದುಃಖ ಪಡಬೇಡ ಎಂದು ಸಮಾಧಾನಪಡಿಸತೊಡಗಿದರು. ಆದರೆ ನಾನು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸ್ವಲ್ಪ ದಿನ ಇದೇ ಪರಿಸ್ಥಿತಿಯಲ್ಲಿ ಕಾಲ ಕಳೆದವು. ಸರಿಸುಮಾರು 5 ದಿನಗಳ ನಂತರ ನನ್ನ ಗಂಡನ ಶವವು ಭಾರತಕ್ಕೆ ಬರುತ್ತಿದೆ ಎಂದು ಸುದ್ದಿ ಬಂದಿತ್ತು. ನನ್ನನ್ನು ಸ್ವತಃ ನಾನು ಸಂಭಾಳಿಸಿಕೊಳ್ಳಲು ತುಂಬ ಪ್ರಯತ್ನಪಟ್ಟೆ. ಆದರೆ ನನ್ನೊಳಗೆ ಹಲವಾರು ತಳಮಳಗಳಿದ್ದವು. ನಾನು ಬಾಗಿಲಲ್ಲಿ ನಿಂತು ಕಾಯತೊಡಗಿದೆ. ಯಾವಾಗ ಆಂಬ್ಯುಲೆನ್ಸ್ನಲ್ಲಿ ನನ್ನ ಗಂಡನ ಮೃತದೇಹವನ್ನು ತೆಗೆದುಕೊಂಡು ಬಂದರೋ ಆಗ ನೆರೆಹೊರೆಯವರೆಲ್ಲರೂ ಗುಂಪುಗೂಡಿದರು. ನನ್ನ ಮಾವ, ನನ್ನ ಅಣ್ಣ ಹಾಗೂ ಭಾವ ಸೇರಿ ನನ್ನ ಗಂಡನ ಶವವನ್ನು ಮನೆಯ ಒಳಗಡೆ ತೆಗೆದುಕೊಂಡು ಬಂದರು. ನನ್ನನ್ನು ಮನೆಯವರೆಲ್ಲರೂ ಸಂಭಾಳಿಸುತ್ತಿದ್ದರು. ನಾನು ಮುಂದೆ ಬರುತ್ತಿದ್ದಾಗ ಎಲ್ಲರೂ ನನ್ನನ್ನು ತಡೆದರು ಮತ್ತು ಹೇಳಿದರು, ಮಗಳೇ, ನಿನ್ನನ್ನು ನೀನು ಸಂಭಾಳಿಸಿಕೊ. ಆದರೆ ಈಗ ಅವರ ಯಾವ ಸಮಾಧಾನದ ಮಾತುಗಳು ಕೂಡ ನನಗೆ ಇಷ್ಟವಾಗಲಿಲ್ಲ. ಈಗ ನಾನು ನನ್ನ ಗಂಡನ ಶವದ ಕಡೆಗೆ ಕೈ ಚಾಚಿದೆ. ಶವದ ಮೇಲಿಂದ ಬಟ್ಟೆಯನ್ನು ಸರಿಸಿದಾಗ ನನ್ನ ಪತಿಯ ಮುಖ ನನ್ನ ಕಣ್ಣ ಮುಂದೆ ಬಂದಂತೆ ಮುಖ ತುಂಬ ವಿಕಾರವಾಗಿತ್ತು. ಅವರ ಮುಖವು ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು. ಇದನ್ನು ನೋಡಿ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಗಂಡ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಎಂದು ನನ್ನಿಂದ ಅರಗಿಸಿಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಅಳುತ್ತಾ ಹೇಳಿದೆ, ಅಜಿತ್, ನೀನು ನನಗೆ ಮರಳಿ ಬರುತ್ತೇನೆಂದು ಭಾಷೆ ನೀಡಿದ್ದೆ ಮತ್ತು ನಮ್ಮನ್ನು ಕೆನಡಾಗೆ ಕರೆದುಕೊಂಡು ಹೋಗುತ್ತೆ ಎಂದು ಮಾತು ಕೊಟ್ಟಿದ್ದೆ. ನೀನು ಈಗ ನಮ್ಮನ್ನೆಲ್ಲ ಒಂಟಿಯಾಗಿ ಮಾಡಿ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದೆ. ನೀನು ನನ್ನ ಜೊತೆ ಈ ರೀತಿ ಹೇಗೆ ಮಾಡಲು ಸಾಧ್ಯ? ಜನರೆಲ್ಲ ತುಂಬ ಕಷ್ಟಪಟ್ಟು ನನ್ನನ್ನು ಅಲ್ಲಿಂದ ಸಾಗ ಹಾಕಿದರು. ಆನಂತರ ಅವರ ಅಂತಿಮ ಸಂಸ್ಕಾರದ ಸಮಯವಾಯಿತು. ನಾನು ನನ್ನನ್ನು ಸ್ವತಃ ಸಂಭಾಳಿಸಿಕೊಳ್ಳಲು ಕೊನೆಯ ಬಾರಿ ಒಮ್ಮೆ ಪ್ರಯತ್ನಿಸಿದೆ. ಆದರೆ ಈಗ ನನ್ನದೆಲ್ಲವೂ ಬರಿದಾಗಿತ್ತು. ನನ್ನ ಹೃದಯ ಖಾಲಿಯಾಗಿತ್ತು. ನನ್ನ ಗಂಡನನ್ನು ನೆನಪು ಮಾಡಿಕೊಂಡು ಕೂಗಿ ಕೂಗಿ ಅಳುತ್ತಿದ್ದೆ. ಪ್ಲೀಸ್, ನೀನು ಮರಳಿ ಬಾ. ಆದರೆ ಯಾರೂ ನನ್ನ ಕೂಗನ್ನು ಕೇಳುವವರಿಲ್ಲ. ನನ್ನ ಗಂಡನಿಲ್ಲದೆ ಯಾವುದೇ ಸುಖವಿಲ್ಲದ ಜೀವನವನ್ನು ನಾನು ನಡೆಸುತ್ತಿದ್ದೆ. ಸ್ವಲ್ಪ ದಿನಗಳ ನಂತರ ನನ್ನ ಗಂಡನ ಮನೆಯವರ ವರ್ತನೆಯು ಕೂಡ ಬದಲಾಗತೊಡಗಿತ್ತು. ಮೊದಮೊದಲು ಅವರು ನನಗೆ ಸಮಾಧಾನ ಹೇಳುತ್ತಿದ್ದರು, ನನ್ನನ್ನು ನೋಡಿ ಮರುಗುತ್ತಿದ್ದರು ಮತ್ತು ನನಗೆ ಸಂತಾಪ ವ್ಯಕ್ತಪಡಿಸುತ್ತಿದ್ದರು. ಈಗಂತೂ ಅವರು ಚಿಕ್ಕ ಚಿಕ್ಕ ವಿಚಾರಕ್ಕೂ ನನ್ನ ಮೇಲೆ ಆರೋಪ ಹೊರಿಸುತ್ತಿದ್ದರು. ನನ್ನ ಅತ್ತೆ ಹಾಗೂ ಅಕ್ಕ ಇಬ್ಬರು ಸೇರಿ ನನಗೆ ಕಹಿ ಮಾತುಗಳನ್ನು ಆಡುತ್ತಿದ್ದರು. ಅವರು ಹೇಳುತ್ತಿದ್ದರು, ನಿನ್ನಿಂದಾಗಿಯೇ ಮನೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ನಿನ್ನ ಕಾಲ್ಗುಣ ಮೊದಲಿನಿಂದಲೂ ಶುಭವಾಗಿರಲಿಲ್ಲ. ನೀನು ಮದುವೆಯಾಗಿ ಬಂದಾಗಿನಿಂದಲೂ ನಿನ್ನ ಮಾವ ಅನಾರೋಗ್ಯ ಪೀಡಿತರಾಗಿದ್ದರು. ಈಗ ಗಂಡನನ್ನು ಕೂಡ ತಿಂದು ಹಾಕಿದೆ. ನಾನು ಇದನ್ನೆಲ್ಲವನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದೆ. ಏಕೆಂದರೆ ನನಗೆ ಗೊತ್ತಿತ್ತು, ಒಂದು ಮೌನವು 100 ಜನರನ್ನು ಸೋಲಿಸುತ್ತದೆ ಎಂದು ನನಗೆ ತಿಳಿದಿತ್ತು. ಈ ಸಮಯದಲ್ಲಿ ನನ್ನ ಮಕ್ಕಳೇ ನನಗೆ ನಿಜವಾದ ಆಸರೆಯಾಗಿದ್ದರು. ನಾನು ಮಕ್ಕಳಿಗಾಗಿ ಬದುಕಬೇಕಾಗಿತ್ತು. ನಾನು ನನ್ನ ಮಕ್ಕಳಿಗಾಗಿ ಆದರೂ ಚೇತರಿಸಿಕೊಳ್ಳಬೇಕಾಗಿತ್ತು. ಆದರೆ ನನ್ನ ಗಂಡನ ಮನೆಯವರ ಮಾತುಗಳು ತೀಕ್ಷ್ಣವಾಗುತ್ತಾ ಸಾಗಿದವು. ನಾನು ತುಂಬ ಕಷ್ಟಪಟ್ಟು ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದೆ. ನನ್ನ ಅತ್ತೆ ಪದೇ ಪದೇ ಇದನ್ನೇ ಹೇಳುತ್ತಿದ್ದರು, ನನ್ನ ಮಗ ನಿನ್ನಿಂದಾಗಿಯೇ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಾನೆ. ಇಲ್ಲದಿದ್ದರೆ ಅವನು ಬದುಕಿರುತ್ತಿದ್ದ. ನಮ್ಮ ಮನೆಗೆ ಅಪಶಕುನವಾಗಿದ್ದೀಯಾ? ಎಲ್ಲವನ್ನು ಹಾಳು ಮಾಡಿದೆ. ಕೊನೆಗೆ ಒಂದು ದಿನ ನಾನು ಅವರಿಗೆ ತಿರುಗಿ ಉತ್ತರ ನೀಡಿದೆ. ನಾನು ಅಚ್ಚರಿಗೊಂಡು ಅವರ ಕಡೆ ನೋಡಿದೆ ಹಾಗೂ ಹೇಳಿದೆ, ಜೀವನ, ಸಾವು, ನೋವು ಎಲ್ಲವೂ ಭಗವಂತನ ಕೈಯಲ್ಲಿದೆ. ಇದರಲ್ಲಿ ನನ್ನ ತಪ್ಪೇನಿದೆ? ಈಗ ನಾನೇ ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ ಎಂದಾಗ ನನ್ನ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸುತ್ತಾ ಅತ್ತೆ ಹೇಳಿದಳು, ಇಲ್ಲ ಇಲ್ಲ, ಇದೆಲ್ಲವೂ ನಿನ್ನ ಕಾಲ್ಗುಣದಿಂದಲೇ ಆಗಿದೆ. ನಾವಂತೂ ಈ ಹುಡುಗಿಯನ್ನು ಮದುವೆಯಾಗಬೇಡ ಎಂದು ನಮ್ಮ ಮಗನಿಗೆ ಬುದ್ಧಿ ಹೇಳಿದ್ದೆವು. ಆದರೆ ಅವನು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಿನ್ನೊಂದಿಗೆ ಮದುವೆ ಮಾಡಿಕೊಂಡನು. ಈಗ ನಾವು ಇದರ ಪರಿಣಾಮವನ್ನು ಎದುರಿಸಬೇಕಾಗಿದೆ.
ಹೀಗೆ ಹೇಳಿದಾಗ ನಾನು ಇದನ್ನು ಕೇಳಿಸಿಕೊಂಡು ಸುಮ್ಮನಾಗುತ್ತಿದ್ದೆ ಮತ್ತು ಸುಮ್ಮನೆ ನನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೆ. ಆದರೆ ಈಗಂತೂ ನಮ್ಮ ಮನೆಯಲ್ಲಿ 2 ಹೊತ್ತಿನ ಊಟಕ್ಕೂ ಕೂಡ ಗತಿ ಇರಲಿಲ್ಲ. ನಾನು ಕಿಚನ್ ರೂಮಿಗೆ ಹೋಗಿ ನನ್ನ ಮಕ್ಕಳಿಗೆ ಊಟವನ್ನು ತರುತ್ತಿದ್ದಾಗ ಅದನ್ನು ನೋಡಿ ಅಕ್ಕ ಹೇಳಿದಳು, ನಿನ್ನ ಗಂಡ ಸತ್ತು ಹೋಗಿದ್ದಾನೆ, ಮನಸ್ಸಿಗೆ ಬಂದ ಹಾಗೆ ನೀನು ಕಿಚನ್ ರೂಮಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿನ್ನ ಮಕ್ಕಳಿಗೆ ಲೆಕ್ಕಾಚಾರದಂತೆ ಊಟವನ್ನು ಕೊಡು. ಈಗ ಈ ಮನೆಯು ನನ್ನ ಗಂಡನ ಸಂಪಾದನೆಯಿಂದ ನಡೆಯುತ್ತಿದೆ. ಆಗ ನಾನು ಅಕ್ಕನಲ್ಲಿ ಹೇಳಿದೆ, ಅಕ್ಕ, ಒಮ್ಮೆ ನನ್ನ ಗಂಡನು ಕೂಡ ತುಂಬ ಹಣವನ್ನು ಸಂಪಾದಿಸಿ ತನ್ನ ತಂದೆ ತಾಯಿಯ ಕೈಗೆ ನೀಡುತ್ತಿದ್ದರು ಮತ್ತು ನಿಮಗೂ ಕೂಡ ಗಿಫ್ಟ್ಗಳನ್ನು ತಂದು ಕೊಡುತ್ತಿದ್ದರು. ನಾನು ಈ ಊಟವನ್ನು ನನಗಾಗಿ ಅಲ್ಲ, ಬದಲಾಗಿ ನನ್ನ ಮಕ್ಕಳಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಈ ಮೊದಲು ನೀವೇ ಹೇಳುತ್ತಿದ್ರಿ ಅಲ್ಲವೇ, ನಿಮಗೆ ಸಂತಾನವಿಲ್ಲವೆಂದು, ನಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳ ಸಮಾನವೆಂದು ಹೇಳುತ್ತಿದ್ರಿ. ಆಗ ಅಕ್ಕ ಹೇಳಿದಳು, ಆದರೆ ಈಗ ಸಮಯ ಬದಲಾಗಿದೆ. ಈಗ ನಾನು ನಿಮ್ಮ ಮಕ್ಕಳನ್ನು ನಮ್ಮ ಸಂತಾನವೆಂದು ಒಪ್ಪಿಕೊಳ್ಳುವಂಥ ಯಾವುದೇ ಸಹಾನುಭೂತಿ ನನಗಿಲ್ಲ. ಈಗ ಅವಳ ಮಾತು ನನ್ನ ಹೃದಯವನ್ನು ಮುಳ್ಳಿನಿಂದ ಚುಚ್ಚಿತ್ತು. ನಾನು ಸುಮ್ಮನೆ ನನ್ನ ಮಕ್ಕಳಿಗಾಗಿ ಊಟವನ್ನು ತೆಗೆದುಕೊಂಡು ನನ್ನ ಕೋಣೆಗೆ ಹೊರಟು ಬಂದೆ. ಊಟ ಮಾಡಿಸಿದ ನಂತರ ನಾನು ಮಕ್ಕಳನ್ನು ಮಲಗಿಸಿದೆ. ಆಗ ಹೊರಗಡೆಯಿಂದ ಜೋರಾದ ಶಬ್ದ ಕೇಳಿಸಿತು. ಅತ್ತೆ ಜೋರಾಗಿ ಕೂಗಾಡುತ್ತಿದ್ದಳು. ಇದೆಲ್ಲವೂ ಶೀತಲ್ ನಮ್ಮ ಮನೆಗೆ ಬಂದಿದ್ದರಿಂದಲೇ ಆಗಿದೆ. ದೊಡ್ಡ ಮಗನ ಬಿಸ್ನೆಸ್ ಕೂಡ ನಷ್ಟದ ಕಡೆಗೆ ಸಾಗುತ್ತಿದೆ. ಮೊದಲು ನನ್ನ ಪತಿಗೆ ಪ್ಯಾರಲೈಸ್ ಆಯಿತು. ಆನಂತರ ನನ್ನ ಮಗ ಮರಣ ಹೊಂದಿದನು. ಈಗ ಮತ್ತೊಂದು ಮಗನ ಬಿಸ್ನೆಸ್ ಕೂಡ ನಷ್ಟವಾಗುತ್ತಿದೆ. ನಾನು ಕೋಣೆಯ ಬಾಗಿಲಲ್ಲಿ ನಿಂತು ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡೆ. ನಾನು ಅವರಿಗೆ ತಿರುಗಿ ಉತ್ತರ ನೀಡಬೇಕು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ನಿಮ್ಮ ಮಗನ ಸಾವಿಗೆ ನಾನು ಜವಾಬ್ದಾರಳಲ್ಲ. ನಾನಂತೂ ನಿಮ್ಮ ಮಗನನ್ನು ತುಂಬ ಪ್ರೀತಿಸುತ್ತಿದ್ದೆ. ಅವರು ಹೊರಟು ಹೋದ ಕಾರಣದಿಂದಾಗಿಯೇ ಇಂದು ನೀವು ಇಷ್ಟೊಂದು ಕಠೋರವಾಗಿ ನನಗೆ ಮಾತನಾಡುತ್ತಿದ್ದೀರಿ ಎಂದು ಹೇಳಬೇಕೆನಿಸಿತು. ಆದರೂ ನಾನು ಸುಮ್ಮನಾದೆ. ನಾನು ನನ್ನ ಮಕ್ಕಳ ಕಡೆಗೆ ನೋಡಿ ನನ್ನ ಮನಸ್ಸಿಗೆ ಸಮಾಧಾನ ತಂದುಕೊಂಡೆ. ನನಗೆ ಗೊತ್ತಿತ್ತು, ಈಗ ನಾನು ಈ ಮನೆಯಲ್ಲಿ ಇರುವುದು ಕೂಡ ಇವರಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಒಂದು ದಿನ ಅತ್ತೆ ಎಲ್ಲ ಗಡಿ ರೇಖೆಯನ್ನು ಮೀರಿದಳು. ನಾನು ಬಟ್ಟೆಯನ್ನು ವಾಶ್ ಮಾಡುತ್ತಿದ್ದೆ. ನನ್ನ ಅತ್ತೆ ನನ್ನ ಬಳಿಗೆ ಬಂದಳು ಮತ್ತು ನನ್ನಲ್ಲಿ ಹೇಳಿದಳು, ಏಳು, ನಿನ್ನ ಬಟ್ಟೆಯನ್ನೆಲ್ಲ ತೆಗೆದುಕೋ, ಇಲ್ಲಿಂದ ಹೊರಟು ಹೋಗು. ಜೊತೆಗೆ ನಿನ್ನ ಮಕ್ಕಳನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಈ ಮನೆಯಲ್ಲಿ ಇನ್ನು ಮುಂದೆ ನಿಮ್ಮನ್ನೆಲ್ಲ ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆಗ ನಾನು ಹೇಳಿದೆ, ಅಮ್ಮ, ಏನಾಯಿತು, ನಾನೇನು ಮಾಡಿದೆ ಎಂದಾಗ ಅವರು ಹೇಳಿದರು, ನೀನು ಏನು ಮಾಡಿದೆಯೋ ಅದು ಸ್ವಲ್ಪವೂ ಸರಿಯಿಲ್ಲ. ನೆರೆಹೊರೆಯವರು ನಿನ್ನನ್ನು ಅಪಶಕುನ ಎಂದು ಹೇಳುತ್ತಿದ್ದಾರೆ. ನಿನ್ನ ಅಪಶಕುನದ ನೆರಳೆ ನಮ್ಮ ಮನೆಯ ಮೇಲೆ ಬಿದ್ದಿದೆ. ಅದರಿಂದಾಗಿ ನಮ್ಮ ಮನೆ ಹಾಳಾಗಲು ಶುರುವಾಗಿದೆ. ನೀನು ಬರುವುದಕ್ಕಿಂತ ಮೊದಲು ನಮ್ಮ ಮನೆ ತುಂಬ ಖುಷಿಯಿಂದ ತುಂಬಿ ತುಳುಕುತ್ತಿತ್ತು. ನಮ್ಮ ಮಗನ ಮರಣ, ದೊಡ್ಡ ಮಗನ ಬಿಸ್ನೆಸ್ನಲ್ಲಿ ಲಾಸ್ ಆಗುತ್ತಿರುವುದು, ಇದೆಲ್ಲ ವಿನಾಶಕ್ಕೆ ನೀನೇ ಕಾರಣ ಎಂದು ನಮಗೆಲ್ಲ ಅರ್ಥವಾಯಿತು. ನಾನು ನನ್ನ ಕಣ್ಣನ್ನು ಮುಚ್ಚಿಕೊಂಡೆ. ಪ್ರತಿಯೊಂದು ಶಬ್ದವು ಅವರ ಬಾಯಿಂದ ಹೊರಟು ನನ್ನ ಎದೆಯನ್ನು ಸೀಳುತ್ತಿತ್ತು. ನಾನು ನನ್ನ ಮಕ್ಕಳ ಕಡೆಗೆ ನೋಡಿ ಅಳತೊಡಗಿದೆ. ಆಗ ಮಕ್ಕಳು ನನ್ನ ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡರು. ಆಗ ನನ್ನ ಮಗ ಹೇಳತೊಡಗಿದನು, ಮಮ್ಮಿ, ನಾವು ಈಗ ಎಲ್ಲಿಗೆ ಹೋಗಬೇಕು? ಅಜ್ಜಿಯಂತೂ ನಮ್ಮನ್ನು ಮನೆಯಿಂದ ಹೊರ ಹಾಕುತ್ತಿದ್ದಾಳೆ. ಆಗ ಅತ್ತೆ ಹೇಳಿದರು, ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ, ಆದರೆ ನನ್ನ ಮನೆಯಲ್ಲಿ ಮಾತ್ರ ಇರಬೇಡಿ. ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ. ನನ್ನ ಮಗನಲ್ಲಿ ಹೇಳಿದೆ, ಮಗ, ನೀನೇನು ಚಿಂತೆ ಮಾಡಬೇಡ, ನಮ್ಮನ್ನೆಲ್ಲ ಕಾಯಲು ಮೇಲ್ಗಡೆ ಒಬ್ಬ ಇದ್ದೇ ಇರುತ್ತಾನೆ ಎಂದು ನನ್ನ ಮಗನಿಗೆ ಸಮಾಧಾನ ಮಾಡಿದೆ. ನನ್ನ ಅತ್ತೆಯ ಉದ್ದೇಶವೇ ಬೇರೆಯಾಗಿತ್ತು. ಕೆಲವು ದಿನಗಳ ನಂತರ ಮತ್ತೆ ಅವಳು ನನ್ನ ಮೇಲೆ ಆರೋಪ ಹೊರಿಸಿದಳು. ನಾನು ಕಿಚನ್ ರೂಮಿನಲ್ಲಿ ಪಾತ್ರೆಯನ್ನು ವಾಶ್ ಮಾಡುತ್ತಿದ್ದಾಗ ಅವಳು ಕಿಚನ್ಗೆ ಬಂದಳು ಮತ್ತು ಹೇಳಿದಳು, ನಡೆ, ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡು ಮತ್ತು ಈ ಮನೆಯಿಂದ ಹೊರಟು ಹೋಗು. ಸಾಕು, ಈ ಮನೆಯಲ್ಲಿ ಇಷ್ಟು ದಿನ ನಿನ್ನನ್ನು ಉಳಿಯಲು ಬಿಟ್ಟಿದ್ದೇ ಹೆಚ್ಚಾಯಿತು. ಇನ್ನು ಮುಂದೆ ನೀನು ಈ ಮನೆಯಲ್ಲಿ ಇರಬೇಡ. ನಾನು ಅವರ ಮುಂದೆ ಕೈ ಜೋಡಿಸಿ ಹೇಳಿದೆ, ನಾನು ಎಲ್ಲಿಗೆ ಹೋಗಬೇಕು? ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಈ ಮಕ್ಕಳು ನಿನ್ನ ಮಗನ ವಾರಸುದಾರರಾಗಿದ್ದಾರೆ. ನೀವು ಈ ಮಕ್ಕಳನ್ನು ಅನಾಥರನ್ನಾಗಿ ಮಾಡುತ್ತಿದ್ದೀರಿ. ನಾನು ಎಷ್ಟೇ ಬೇಡಿಕೊಂಡರೂ ಅವರ ಹೃದಯದಲ್ಲಿ ಕರುಣೆ ಎಂಬ ಶಬ್ದವೇ ಇರಲಿಲ್ಲ. ಅವರು ಹೇಳಿದರು, ಹೋಗುತ್ತೀಯೋ ಅಥವಾ ನೂಕಿ ನಿನ್ನನ್ನು ಹೊರಹಾಕಲೆ? ಇದೆಲ್ಲ ಏಕೆ ನಡೆಯುತ್ತಿದೆ ಎಂದು ನನಗೆಲ್ಲ ಗೊತ್ತಿತ್ತು. ನನ್ನ ಭಾವನ ಬಿಸ್ನೆಸ್ ಕೂಡ ಯಾವುದೇ ನಷ್ಟದಲ್ಲಿ ಇರಲಿಲ್ಲ. ಇದೆಲ್ಲವೂ ನನ್ನ ಅಕ್ಕನ ಕಾರ್ಯತಂತ್ರವಾಗಿತ್ತು. ಅಕ್ಕನಿಗೆ ಅವಳ ಗಂಡ ಸಂಪಾದಿಸಿದ ಹಣದಲ್ಲಿ ನಾನು ಹಾಗೂ ನನ್ನ ಮಕ್ಕಳು ಬದುಕುತ್ತಿದ್ದೇವೆ ಎಂಬುದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆಕೆ ನಮ್ಮನ್ನು ಈ ಮನೆಯಿಂದ ಓಡಿಸಲು ಅತ್ತೆಗೆ ಹೇಳಿ ಪ್ಲ್ಯಾನ್ ಮಾಡಿದ್ದಳು. ನಾನು ಸುಮ್ಮನೆ ನನ್ನ ಸಾಮಾನುಗಳನ್ನು ಎತ್ತಿಕೊಂಡೆ. ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಟು ಬಂದೆ. ನೆರೆಹೊರೆಯ ಎಲ್ಲರೂ ಈ ತಮಾಷೆಯನ್ನು ನೋಡುತ್ತಲೇ ನಿಂತಿದ್ದರು. ಯಾರೂ ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ. ನಾನು ತಲೆಯನ್ನು ತಗ್ಗಿಸಿದೆ. ನನ್ನ ಮರ್ಯಾದೆಯನ್ನು, ನನ್ನ ಕಷ್ಟವನ್ನು, ನನ್ನ ಕನಸುಗಳನ್ನು ಹೃದಯದಲ್ಲಿ ಹುದುಗಿಸಿಕೊಂಡು ಮನೆಯಿಂದ ಹೊರಟು ಬಂದೆ. ಆಗ ಮನೆಯ ಬಾಗಿಲಲ್ಲಿ ಭಿಕ್ಷೆ ಬೇಡುವ ಒಬ್ಬಳು ಮುದಿ ಹೆಂಗಸು ನನಗೆ ಸಿಕ್ಕಿದಳು. ಅವಳು ಹೇಳಿದಳು, ಮಗಳೇ, ಈ ಪ್ರಪಂಚ ತುಂಬ ದೊಡ್ಡದಾಗಿದೆ. ಎಲ್ಲಾದರೂ ನಿನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವವರು ಸಿಕ್ಕೇ ಸಿಗುತ್ತಾರೆ. ಎಂದಿಗೂ ಧೈರ್ಯಗೆಡಬೇಡ.
ಈಶ್ವರನು ಯಾವಾಗಲೂ ನಿನ್ನ ಜೊತೆ ಇದ್ದಾನೆ. ಅವಳು ಅದೇ ಭಿಕ್ಷುಕಿಯಾಗಿದ್ದಳು. ಇವಳಿಗೆ ಪ್ರತಿದಿನ ನಾನು ಭಿಕ್ಷೆ ನೀಡುತ್ತಿದ್ದೆ. ಆದರೆ ಇಂದು ನನ್ನ ಪರಿಸ್ಥಿತಿ ಹೇಗಾಗಿತ್ತೆಂದರೆ, ಇಂದು ಅವಳಿಗೆ ನೀಡಲು ನನ್ನ ಬಳಿ ಏನೂ ಇರಲಿಲ್ಲ. ಬದಲಾಗಿ ಅವಳೇ ನನಗೆ ಒಳ್ಳೆಯದಾಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದಳು. ನನ್ನ ಕಣ್ಣಿನಲ್ಲಿ ಕಣ್ಣೀರು ಇತ್ತು. ನಾನು ಸುಮ್ಮನೆ ಮಕ್ಕಳನ್ನು ಕರೆದುಕೊಂಡು ಹೊರಟು ಬಂದೆ. ನನಗೆ ಒದಗಿ ಬಂದ ಪರಿಸ್ಥಿತಿಯು ಯಾರ ಆಸರೆಯೂ ನನಗೆ ಇಲ್ಲದಂತೆ ಮಾಡಿತ್ತು. ನನ್ನ ಬಳಿ ಒಂದು ಹಳೆಯ ಚಾದರದಲ್ಲಿ ಗಂಟು ಕಟ್ಟಿದ ಕೆಲವು ಬಟ್ಟೆಗಳು, ಮಕ್ಕಳ ಸಾಮಾನುಗಳು ಇದ್ದವು. ಸ್ವಲ್ಪ ದೂರ ಹೆಜ್ಜೆ ಹಾಕಿದ ಮೇಲೆ ನನಗೆ ಹಾಗೂ ನನ್ನ ಮಕ್ಕಳಿಗೆ ಆಯಾಸವಾದಂತಾಯಿತು. ನನ್ನ ಚಿಕ್ಕ ಮಗಳು ನನ್ನ ಹೆಗಲ ಮೇಲೆ ತಲೆ ಹಾಕಿ ಮಲಗಿಕೊಂಡಿದ್ದಳು. ಅವಳನ್ನು ನಾನು ನನ್ನ ಮಡಿಲಲ್ಲಿ ಎತ್ತಿಕೊಂಡಿದ್ದೆ. ಆದರೆ ನನ್ನ ಮಗನು ಆಯಾಸವಾಗಿದ್ದು ತಡವರಿಸುತ್ತಾ ನಡೆಯುತ್ತಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಕ್ಕಳನ್ನು ಕರೆದುಕೊಂಡು ಒಂದು ಮರದ ಕೆಳಗೆ ಬಂದು ಕುಳಿತುಕೊಂಡೆ. ಅಲ್ಲಿ ಕೆಲವು ಜನ ಗಂಡಸರು ಇದ್ದರು. ಅವರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು. ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಅದೇ ದಾರಿಯನ್ನು ದಾಟಿ ರಸ್ತೆಯ ಕಡೆಗೆ ಬಂದೆ. ನನಗೆ ಈಗ ಯಾವ ದಾರಿಯಲ್ಲಿ ಸಾಗಬೇಕು ಎಂದು ಅರ್ಥವಾಗಲಿಲ್ಲ. ಪ್ರತಿಯೊಬ್ಬರೂ ನನ್ನನ್ನು ತಮಾಷೆಯಾಗಿ ನೋಡುತ್ತಿದ್ದಾರೆ ಎಂದು ಅನಿಸಿತು. ಪ್ರತಿಯೊಬ್ಬರೂ ನನ್ನ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ ಎಂದು ತೋರಿತು. ಆನಂತರ ಒಂದು ಮನೆಯ ಚಾವಣಿ ಕೆಳಗೆ ನೆರಳಿರುವುದನ್ನು ನೋಡಿದೆ. ಸ್ವಲ್ಪ ಹೊತ್ತು ಆ ಮನೆಯ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ. ಏಕೆಂದರೆ ಮಕ್ಕಳಿಗೆ ನೀರನ್ನು ಕುಡಿಸಬೇಕು ಎಂದುಕೊಂಡೆ. ಎದುರುಗಡೆ ವಯಸ್ಸಾದ ಮುದುಕಿಯೊಬ್ಬರು ಕುಳಿತಿದ್ದರು. ನಾನು ಭರವಸೆಯಿಂದ ಅವರ ಕಡೆ ನೋಡಿದೆ. ಅವಳು ಹತ್ತಿರ ಬಂದಾಗ ಅವಳು ನನ್ನ ಗಂಡನ ಮನೆಯವರ ದೂರದ ಸಂಬಂಧಿ ಎಂದು ನನಗೆ ಅರ್ಥವಾಯಿತು. ಅವಳು ತುಂಬ ದುಃಖದಿಂದ ನನ್ನ ಮಕ್ಕಳ ಕಡೆಗೆ ನೋಡಿದಳು ಮತ್ತು ಅವರ ತಲೆಯನ್ನು ನೇವರಿಸಿ ಹೇಳಿದಳು, ಮಗ, ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಜನರು ಕೆಟ್ಟದಾಗಿ ಆಡಿಕೊಳ್ಳುತ್ತಾರೆ. ನಿನ್ನ ಮರ್ಯಾದೆಯನ್ನು ಉಳಿಸಿಕೊಂಡು ಇಲ್ಲಿಂದ ಹೊರಟು ಹೋಗು. ನಿನಗೆ ಇಲ್ಲಿ ಯಾರೂ ಉಳಿಯಲು ಜಾಗ ನೀಡುವುದಿಲ್ಲ. ನಾನು ನಿಧಾನವಾಗಿ ತಲೆ ಆಡಿಸಿದೆ. ಅವರಿಗೆ ಧನ್ಯವಾದ ಹೇಳಿದೆ, ಏಕೆಂದರೆ ಅವರೊಬ್ಬರೇ ನನ್ನೊಂದಿಗೆ ತುಂಬ ಚೆನ್ನಾಗಿ ಮಾತನಾಡಿದರು. ಪ್ರತಿಯೊಬ್ಬರೂ ನನ್ನ ಮೇಲೆ ಆರೋಪ ಹೊರಿಸುವ ರೀತಿಯಲ್ಲಿ ನೋಡುತ್ತಿದ್ದರು. ನಾನು ಮುಂದೆ ಸಾಗಿದೆ ಮತ್ತು ದೇವರಲ್ಲಿ ಪ್ರಾರ್ಥಿಸತೊಡಗಿದೆ. ಭಗವಂತ, ನನಗೆ ಯಾರದಾದರೂ ಆಸರೆ ಸಿಗುವಂಥ ಒಂದು ದಾರಿಯನ್ನು ತೋರಿಸು. ನಾನು ಮುಂದೆ ಸಾಗುತ್ತಾ ನನ್ನ ತವರಿನ ಕಡೆಗೆ ಹೊರಟು ಬಂದೆ. ಕೊನೆಯದಾಗಿ ಅಲ್ಲಿ ಮಾತ್ರ ಒಂದು ಭರವಸೆ ಇತ್ತು. ನನ್ನ ಮಕ್ಕಳನ್ನು ಕರೆದುಕೊಂಡು ನಾನು ದಾರಿಯನ್ನು ಬದಲಿಸಿದೆ. ಈಗ ನನ್ನ ಹೆಜ್ಜೆಗಳು ಭಾರವಾದವು, ಆದರೆ ಹೃದಯದಲ್ಲಿ ಒಂದು ಭರವಸೆಯ ಆಶಾಕಿರಣವಿತ್ತು. ಬಹುಶಃ ಅಣ್ಣ ಅತ್ತಿಗೆ ನಮಗೆ ಆಸರೆ ಆಗಬಹುದು ಎಂದು ಅಂದುಕೊಂಡೆ. ಆದರೆ ನಾನು ನನ್ನ ಅಣ್ಣನ ಮನೆಯ ಮುಂದೆ ಒಂದು ತಲುಪಿದಾಗ ನನಗೆ ಉಸಿರು ಕಟ್ಟಿದಂತಾಯಿತು. ಅಣ್ಣನ ಮನೆ ಹೇಗಿತ್ತು ಹಾಗೇ ಇತ್ತು. ಎತ್ತರವಾದ ಕಟ್ಟಡ, ದೊಡ್ಡದಾದ ಗೇಟ್ ನೋಡಿ ನನ್ನಲ್ಲಿ ಒಂದು ಹೊಸ ಆಶಾಕಿರಣ ಮೂಡಿತು. ನಾನು ಅಲ್ಲಿಗೆ ಬಂದು ತಲುಪಿ ಸೆಕ್ಯೂರಿಟಿ ಗಾರ್ಡ್ನಲ್ಲಿ ಹೇಳಿದೆ, ಬಾಗಿಲನ್ನು ತೆರೆ ಎಂದು ಹೇಳಿದಾಗ ಅವನು ಬಾಗಿಲನ್ನು ತೆರೆಯಲಿಲ್ಲ ಮತ್ತು ಹೇಳಿದನು, ನಿಮಗೆ ಒಳಗೆ ಹೋಗಲು ಅವಕಾಶವಿಲ್ಲ. ಮೊದಲು ಈ ಮನೆಯ ಮಾಲಕಿಯಲ್ಲಿ ನೀವು ಒಳಗೆ ಹೋಗಲು ಪರ್ಮಿಷನ್ ತೆಗೆದುಕೊಳ್ಳಬೇಕು. ಆಗ ನಾನು ಹೇಳಿದೆ, ಅವರಿಗೆ ಹೋಗಿ ಹೇಳು ಶೀತಲ್ ಬಂದಿದ್ದಾಳೆಂದು. ಆಗ ಗಾರ್ಡ್ ಹೇಳಿದನು, ಇಲ್ಲ ಇಲ್ಲ, ಮಾಲಕಿಯು ನನಗೆ ಮೊದಲೇ ಸೂಚನೆ ನೀಡಿದ್ದಾರೆ. ನೀವು ಇಲ್ಲಿಗೆ ಬಂದರೆ ನಿಮ್ಮನ್ನು ಒಳಗೆ ಬಿಡಬೇಡಿ ಎಂದಿದ್ದಾರೆ. ಹಾಗೆಂದ ಮೇಲೆ ನಾನು ಪುನಃ ಯಾವ ಮುಖವನ್ನು ಹೊತ್ತುಕೊಂಡು ಹೋಗಿ ನೀವು ಬಂದಿದ್ದೀರಿ ಎಂದು ಹೇಳಲಿ? ಆಗ ನಾನು ಹೇಳಿದೆ, ಹಾಂ ಗಾರ್ಡಣ್ಣ, ಒಮ್ಮೆ ನೀವು ಹೋಗಿ ಹೇಳಾದರೂ ಬಿಡಿ. ನಾನು ನಿಮ್ಮ ಮಾಲಕನ ತಂಗಿಯಾಗಿದ್ದೇನೆ. ಒಮ್ಮೆ ನಾನು ಅವರೊಂದಿಗೆ ಮಾತನಾಡಬೇಕು. ಒಳಗೆ ಹೋಗಿ ಯಾರನ್ನಾದರೂ ಕರೆ. ನಾನು ತುಂಬ ಹಠ ಮಾಡಿದ ಮೇಲೆ ಅವನು ಒಳಗಡೆ ಹೋದನು. ಅವನು ಮರಳಿ ಬಂದಾಗ ಅವನ ಮಾತುಗಳು ಇನ್ನೂ ಕಠೋರವಾಗಿದ್ದವು. ಅವನು ಹೇಳಿದನು, ಮಾಲಕಿಯು ನಮಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಿದ್ದಾಳೆ. ಗಾರ್ಡ್ನ ಮಾತನ್ನು ಕೇಳಿ ನನ್ನ ಉಸಿರು ಕಟ್ಟಿದಂತಾಯಿತು. ನನ್ನ ಅತ್ತಿಗೆಯು ಹೀಗೆ ಹೇಳಬಹುದೆಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಯಾವ ಮನೆಯಲ್ಲಿ ಬೆಳೆದು ದೊಡ್ಡವಳಾಗಿದ್ದೇನೋ, ಇಂದು ಅದೇ ಮನೆಯಿಂದ ನನ್ನನ್ನು ಹೊರಹಾಕುತ್ತಿದ್ದರು. ಈ ಮನೆಯ ಬಾಗಿಲು ನನಗೆ ಶಾಶ್ವತವಾಗಿ ಮುಚ್ಚಿತ್ತು. ನಾನು ಅಳುತ್ತಾ ಮಕ್ಕಳನ್ನು ಅಪ್ಪಿಕೊಂಡು ತುಂಬ ಹೊತ್ತಿನವರೆಗೆ ಗೇಟ್ನಲ್ಲಿ ಕುಳಿತುಕೊಂಡಿದ್ದೆ. ಯಾರಾದರೂ ನನಗೆ ಉಳಿಯಲು ಅವರ ಮನೆಯಲ್ಲಿ ಜಾಗವನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸತೊಡಗಿದೆ. ನನ್ನ ಮಕ್ಕಳನ್ನು ಕರೆದುಕೊಂಡು ಈ ರೀತಿ ನಾನು ಅಲೆದಾಡಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆ ಸ್ವತಃ ಗೇಟಿನ ಬಳಿ ಬಂದಳು ಮತ್ತು ಹೇಳಿದಳು, ಅಯ್ಯೋ, ನೀನು ಇಲ್ಲಿವರೆಗೂ ಇಲ್ಲೇ ಕುಳಿತಿದ್ದೀಯಲ್ಲ, ಇನ್ನೂ ಹೊರಟು ಹೋಗಿಲ್ಲವೇ? ಇಲ್ಲಿಂದ ಈಗಲೇ ಹೊರಟು ಹೋಗು. ನಮ್ಮ ಮರ್ಯಾದೆ ತೆಗೆಯಲು ಇಲ್ಲಿವರೆಗೆ ಇಲ್ಲಿಯೇ ಕುಳಿತಿದ್ದೀಯಾ? ಮೊದಲೇ ನಿನ್ನ ವಯಸ್ಸಾದ ಅಮ್ಮನನ್ನು ನಾವು ನೋಡಿಕೊಳ್ಳುತ್ತಿದ್ದೇವೆ. ಈಗ ನೀನು ಕೂಡ ಇಲ್ಲಿಗೆ ಬಂದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದೀಯಾ? ಈಗಲೇ ಇಲ್ಲಿಂದ ಹೊರಟು ಹೋಗು. ಇಲ್ಲಿ ನಿನಗೆ ಯಾವುದೇ ಜಾಗವಿಲ್ಲ. ಆಗ ನಾನು ಹೇಳಿದೆ, ಅತ್ತಿಗೆ, ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ನನಗೆ ಉಳಿಯಲು ಜಾಗ ನೀಡಿರಿ. ನಾನು ಈ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ? ಆಗ ಅತ್ತಿಗೆ ಹೇಳಿದಳು, ಹೋಗುವುದಿಲ್ಲವೇ? ಅಥವಾ ಗಾರ್ಡ್ಗೆ ಹೇಳಿ ನಿನ್ನನ್ನು ನೂಕಿ ಹೊರದಬ್ಬಲೆ? ಆಗ ನನ್ನ ಕಣ್ಣಲ್ಲಿ ಕಣ್ಣೀರು ಸುರಿಯಿತು. ತುಂಬ ಕಷ್ಟಪಟ್ಟು ಸ್ವತಃ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡೆ. ಆಗ ಒಳಗಡೆಯಿಂದ ಒಂದು ಕ್ಷೀಣ ಸ್ವರ ಬಂದಿತ್ತು, ಮಗಳೇ, ಬಾಗಿಲ ಬಳಿ ಯಾರು ಬಂದಿದ್ದಾರೆ? ಆಗ ಅತ್ತಿಗೆ ಹೇಳಿದಳು,
ಯಾರೂ ಇಲ್ಲಮ್ಮ, ಒಬ್ಬಳು ಭಿಕ್ಷೆಗೆ ಬಂದಿದ್ದಾಳೆ, ನೀವೇನು ಚಿಂತೆ ಮಾಡಬೇಡಿ ಎಂದು ಹೇಳಿ ಅತ್ತಿಗೆ ಬಾಗಿಲನ್ನು ಹಾಕಿದಳು. ಮತ್ತು ನಾನು ಅಲ್ಲಿ ಗರಬಡಿದವಳಂತೆ ನಿಂತುಕೊಂಡೆ ಮತ್ತು ಅಳುತ್ತಲೇ ಇದ್ದೆ. ಆದರೆ ಯಾರಲ್ಲಿಯೂ ಏನನ್ನೂ ಹೇಳಲಿಲ್ಲ. ನನ್ನ ಮಕ್ಕಳು ಹಸಿವಿನಿಂದ ನರಳುತ್ತಿದ್ದರು. ನಾನು ನನ್ನ ಮಗಳ ತಲೆಯನ್ನು ನೇವರಿಸುತ್ತಾ ಹೇಳಿದೆ, ಮಗಳೇ, ಸ್ವಲ್ಪ ಸಹಿಸಿಕೋ, ನಮಗೆ ಯಾವುದಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತದೆ. ತುಂಬ ಹೊತ್ತಿನವರೆಗೆ ನಾನು ನಮ್ಮ ಮನೆಯ ಬಾಗಿಲ ಬಳಿಯೇ ನಿಂತುಕೊಂಡಿದ್ದೆ. ಸುತ್ತಲೂ ನನ್ನ ದೃಷ್ಟಿ ಹಾಯಿಸಿ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ಮಕ್ಕಳನ್ನು ಎತ್ತಿಕೊಂಡು ಅತ್ತಿತ್ತ ಅಲೆದಾಡುತ್ತಾ ಸಾಗಿದೆ. ನಮ್ಮವರೇ ನನಗೆ ಜೊತೆಯಾಗಲಿಲ್ಲವೆಂದ ಮೇಲೆ ಬೇರೆಯವರು ನಮಗೆ ಹೇಗೆ ಆಸರೆಯಾಗುತ್ತಾರೆಂದು ನಾನು ದಾರಿಯಲ್ಲಿ ಮುಂದೆ ಸಾಗತೊಡಗಿದೆ. ನನಗೆ ಯಾವುದೇ ಗೊತ್ತು ಗುರಿ ಇರಲಿಲ್ಲ. ಮಗನ ಕೈ ಹಿಡಿದುಕೊಂಡು ಮಗಳನ್ನು ಎತ್ತಿಕೊಂಡು ಮುಂದೆ ಸಾಗುತ್ತಲೇ ಇದ್ದೆ. ಪ್ರತಿ ಹೆಜ್ಜೆಯೂ ನಾನು ಭರವಸೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತಿತ್ತು. ನಾನು ಧೈರ್ಯಗೆಡುವಂತೆ ಮಾಡುತ್ತಿತ್ತು. ಎದುರಿಗೆ ಒಂದು ಅಂಗಡಿ ಇರುವುದು ಕಾಣಿಸಿತು. ಅಂಗಡಿಯ ಮುಂದೆ 2 ಕುರ್ಚಿ ಹಾಗೂ ಟೇಬಲ್ ಇಡಲಾಗಿತ್ತು. ಮಕ್ಕಳನ್ನು ಕರೆದುಕೊಂಡು ಇಲ್ಲಿ ಕುಳಿತುಕೊಳ್ಳೋಣ ಎಂದು ಯೋಚಿಸಿದೆ. ಸ್ವಲ್ಪ ಹೊತ್ತು ಆರಾಮ್ ತೆಗೆದುಕೊಳ್ಳಬಹುದು. ಅಲ್ಲಿ ಅಂಗಡಿಯವನು ಬಂದು ಹೇಳಿದನು, ನಡೆ, ಇಲ್ಲಿಂದ ಹೋಗು. ಆಗ ನಾನು ಹೇಳಿದೆ, ಅಣ್ಣ, ನಿಮ್ಮ ಅಂಗಡಿ ತುಂಬ ದೊಡ್ಡದಾಗಿದೆ. 1-2 ಬ್ರೆಡ್ ಪ್ಯಾಕೆಟ್ಗಳನ್ನು ಕೊಡು. ನನ್ನ ಮಕ್ಕಳ ಹೊಟ್ಟೆ ತುಂಬುತ್ತದೆ. ನನ್ನ ಮಕ್ಕಳು ತುಂಬ ಹಸಿದಿದ್ದಾರೆ. ಆದರೆ ಅವನು ತಿನ್ನಲು ನೀಡಲು ತಿರಸ್ಕರಿಸಿದನು ಮತ್ತು ಹೇಳಿದನು, ಇಲ್ಲ, ನಿನಗೆ ಏನೂ ತಿನ್ನಲು ಸಿಗುವುದಿಲ್ಲ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಾನು ತುಂಬ ಚಿಂತೆಗೊಳಗಾಗಿ ಎದ್ದು ನಿಂತೆ. ಅಲ್ಲಿಂದ ಹೊರಟು ಬಂದೆ. ಆ ಅಂಗಡಿ ಮಾಲೀಕನು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು 5 ನಿಮಿಷವೂ ಅಲ್ಲಿ ಇರಲು ಬಿಡಲಿಲ್ಲ. ಈಗ ರಾತ್ರಿ ಆಗುತ್ತಿದ್ದಂತೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಈಗ ನಾನು ಯಾರ ಮೇಲೂ ಭರವಸೆ ಇಡುವುದಿಲ್ಲ. ನನ್ನ ಮಕ್ಕಳಿಗೆ ನಾನೇ ಏನಾದರೂ ದಾರಿಯನ್ನು ಹುಡುಕುತ್ತೇನೆ. ನನಗೆ ಎಷ್ಟೇ ತೊಂದರೆಯಾಗಲಿ, ಎಷ್ಟೇ ನೋವಾಗಲಿ, ನನ್ನ ಮಕ್ಕಳು ಹಸಿವಿನಿಂದ ಇರಲು ನಾನು ಬಿಡುವುದಿಲ್ಲ. ಇಂದು ನನಗೆ ವಾಸ್ತವದ ಅರಿವಾಗಿತ್ತು ಮತ್ತು ನಾನು ವಾಸ್ತವದ ಒಂದು ದೊಡ್ಡ ಪಾಠವನ್ನು ಕಲಿತಿದ್ದೆ. ಸಮಯ ಬದಲಾಗುತ್ತಿದ್ದಂತೆ ಎಲ್ಲ ಸಂಬಂಧಗಳು, ಎಲ್ಲ ಮುಖಗಳು ಬದಲಾಗುತ್ತವೆ. ಒಂದೊಮ್ಮೆ ನಮಗೆ ಹತ್ತಿರದ ಸಂಬಂಧಿಕರಾಗಿದ್ದರೂ ಸಮಯ ಬದಲಾಗುತ್ತಿದ್ದಂತೆ ಎಲ್ಲಕ್ಕೂ ಮೊದಲು ಅವರೇ ತಮ್ಮ ಅಸಲಿ ಮುಖವನ್ನು ತೋರಿಸಲು ಶುರು ಮಾಡುತ್ತಾರೆ. ಈಗ ಸೂರ್ಯನು ಕೆಂಪಾಗತೊಡಗಿದನು. ನನಗೆ ವಿಚಿತ್ರವಾದ ಚಿಂತೆ ಕಾಡತೊಡಗಿತ್ತು. 2 ಮಕ್ಕಳನ್ನು ಕರೆದುಕೊಂಡು ಬೀದಿಯಲ್ಲಿ ಒಂದು ಕಡೆ ನಡೆದುಕೊಂಡು ಬಂದು ಹಳೆಯ ಬೆಂಚ್ ಮೇಲೆ ಕುಳಿತುಕೊಂಡೆ. ಈಗ ನನ್ನ ಮಗ ನನ್ನ ಹೆಗಲ ಮೇಲೆ ತಲೆ ಇಟ್ಟನು. ನನ್ನ ಮಗಳು ನನ್ನ ಮಡಿಲಲ್ಲಿ ಮಲಗಿದ್ದಳು. ನನ್ನ 2 ಮಕ್ಕಳಿಗೆ ತುಂಬ ಹಸಿವಾಗಿತ್ತು. ಆಗ ಹತ್ತಿರದ ಒಂದು ಪೆಟ್ಟಿಗೆ ಅಂಗಡಿಯ ಕಡೆಗೆ ನನ್ನ ಗಮನ ಹೋಯಿತು. ಪೆಟ್ಟಿಗೆ ಅಂಗಡಿಯವನು ಪಕೋಡ ಮತ್ತು ಸಮೋಸವನ್ನು ಮಾರಾಟ ಮಾಡುತ್ತಿದ್ದನು. ಅದರ ಸುವಾಸನೆಯಿಂದ ನನ್ನ ಮಕ್ಕಳಿಗೆ ಎಚ್ಚರವಾಯಿತು. ಅವರ ಹಸಿವು ಕೂಡ ಹೆಚ್ಚಾಯಿತು. ನನ್ನ ಮಗಳು ನನ್ನ ದುಪ್ಪಟ್ಟವನ್ನು ಎಳೆದು ಹೇಳಿದಳು, ಅಮ್ಮ, ನನಗೆ ತುಂಬ ಹಸಿವಾಗಿದೆ, ತಿನ್ನಲು ತೆಗೆದುಕೊಂಡು ಬಾ. ನಾನು ತಗ್ಗಿಸಿದ ಕಣ್ಣುಗಳಿಂದ ಅವಳನ್ನು ನೋಡಿದೆ. ಅವಳಲ್ಲಿ ಒಂದು ಭರವಸೆ ಇತ್ತು. ಅದು ನನ್ನ ಹೃದಯವನ್ನು ಚುಚ್ಚುತ್ತಿತ್ತು. ನನ್ನ ಬಳಿ 50 ರೂಪಾಯಿ ಇತ್ತು. ನಾನು ಸಮೋಸ ಅಂಗಡಿಯವನ ಬಳಿ ಹೋದೆ. ಅವನು ನನಗೆ 30 ರೂಪಾಯಿಗೆ 3 ಸಮೋಸ ಹಾಗೂ 20 ರೂಪಾಯಿಗೆ ಪಕೋಡಗಳನ್ನು ನೀಡಿದನು. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು, ಏಕೆಂದರೆ ಇದರಿಂದ ನನ್ನ ಮಕ್ಕಳ ಹೊಟ್ಟೆ ತುಂಬಲು ಸಾಧ್ಯವಾಗಿತ್ತು. ನಾನು ಬೆಂಚ್ ಬಳಿ ಅದನ್ನು ತರುತ್ತಿದ್ದಂತೆ ಮಕ್ಕಳು ಅದನ್ನು ಗಬಗಬನೆ ತಿನ್ನತೊಡಗಿದರು. ಅವರು ಎಷ್ಟು ಹೊತ್ತಿನಿಂದ ಹಸಿದಿದ್ದರೋ ಗೊತ್ತಿಲ್ಲ. ನಾನು ಕೂಡ 1-2 ಪಕೋಡಗಳನ್ನು ತಿಂದೆ ಮತ್ತು ಮಕ್ಕಳಲ್ಲಿ ಹೇಳಿದೆ, ಇದೆಲ್ಲವೂ ನಿಮಗಾಗಿ, ನೀವು ಹೊಟ್ಟೆ ತುಂಬ ತಿನ್ನಿ ಎಂದು ಹೇಳಿದೆ. ಈಗಂತೂ ಇವರಿಗೆ ನಾನು ತಿಂಡಿಯನ್ನು ತಿನ್ನಿಸಿದ್ದೆ. ಆದರೆ ಮುಂದೆ ಏನು ಮಾಡುವುದು, ಯಾವ ರೀತಿಯಲ್ಲಿ ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದು ಎಂದು ನನಗೆ ಗೊತ್ತಿರಲಿಲ್ಲ. ಮಕ್ಕಳ ಮುಖದಲ್ಲಿ ಮುಗುಳು ನಗು ನೋಡಿ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ಈಗ ರಾತ್ರಿ ಆಗತೊಡಗಿತ್ತು. ಅಂಗಡಿಯು ಕೂಡ ಬಂದಾಗತೊಡಗಿತ್ತು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿದ್ದರು. ನಾವು ಅಲ್ಲೇ ಬೆಂಚ್ ಮೇಲೆ ಕುಳಿತುಕೊಂಡೆವು. ಸ್ವಲ್ಪ ಹೊತ್ತಿನ ನಂತರ ಪೊಲೀಸ್ ಗಾಡಿ ಬಂದು ನಿಂತಿತ್ತು. ಅದರಿಂದ ಒಬ್ಬ ಹವಾಲ್ದಾರ್ ಇಳಿದು ನಮ್ಮ ಬಳಿ ಬಂದನು. ಅವನು ಕಠೋರವಾಗಿ ಹೇಳಿದನು, ಮೇಡಮ್, ಇಲ್ಲಿಂದ ನೀವು ಬೇಗ ಎದ್ದು ಹೋಗಿ. ಇಲ್ಲಿ ಕುಳಿತುಕೊಳ್ಳಲು ಪರ್ಮಿಷನ್ ಇಲ್ಲ. ನಾನು ರಿಕ್ವೆಸ್ಟ್ ಮಾಡುತ್ತಾ ಹೇಳಿದೆ, ಸರ್, ನಮಗೆ ಇದೊಂದು ರಾತ್ರಿ ಇಲ್ಲಿ ಕಳೆಯಲು ಅವಕಾಶ ಮಾಡಿಕೊಡಿ. ಬೆಳಗಾಗುತ್ತಲೇ ನಾವಿಲ್ಲಿಂದ ಹೊರಟು ಹೋಗುತ್ತೇವೆ. ಆಗ ಹವಾಲ್ದಾರ್ ಹೇಳಿದನು, ಇಲ್ಲ ಇಲ್ಲ, ಈ ರೀತಿಯಲ್ಲಿ ಇಲ್ಲಿ ನಿಮಗೆ ಉಳಿಯಲು ಅವಕಾಶ ಮಾಡಿಕೊಟ್ಟರೆ ನಿಮ್ಮಂಥವರಿಂದ ಬೀದಿಯೆಲ್ಲ ತುಂಬಿ ಹೋಗುವುದು. ನಡೆ, ಇಲ್ಲಿಂದ ಹೊರಟು ಹೋಗು. ಈಗ ನನ್ನ ಬಳಿ ಯಾವುದೇ ಬೇರೆ ದಾರಿ ಇರಲಿಲ್ಲ. ನಾನು ನನ್ನ ಮಗಳನ್ನು ಎತ್ತಿಕೊಂಡೆ ಮತ್ತು ಮಗನನ್ನು ಕರೆದುಕೊಂಡು ಬೀದಿಯಲ್ಲಿ ನಡೆಯಲು ಶುರು ಮಾಡಿದೆ. ಬೀದಿಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ನನಗೆ ಪ್ರತಿಯೊಂದು ಹೆಜ್ಜೆಯೂ ಭಾರವಾಗತೊಡಗಿತ್ತು. ನಂತರ ದೂರದ ಒಂದು ಮೂಲೆಯಲ್ಲಿ ಕೆಲವು ಕೂಲಿ ಆಳುಗಳು ಕುಳಿತಿರುವುದನ್ನು ನೋಡಿದೆ. ಸ್ವಲ್ಪ ಹೊತ್ತು ನನಗೆ ಅಲ್ಲಿ ಆಸರೆ ದೊರೆಯಬಹುದು ಅಂದುಕೊಂಡೆ. ನಾನು ಅಲ್ಲಿಗೆ ಹೋಗಿ ಒಂದು ಮೂಲೆಯಲ್ಲಿ ಮಕ್ಕಳೊಂದಿಗೆ ಕುಳಿತುಕೊಂಡೆ. ಕೂಲಿಗಳು ಒಮ್ಮೆ ನನ್ನ ಮೇಲೆ ದೃಷ್ಟಿ ಹಾಯಿಸಿ ಮತ್ತೆ ತಮ್ಮ ಮಾತಿನಲ್ಲಿ ಮುಳುಗಿದರು. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ನಮ್ಮ ಮೇಲೆ ಕರುಣೆ ಬಂದು ಹೇಳಿದನು, ಮಗಳೇ, ನಿನ್ನ ಮಕ್ಕಳನ್ನು ಇದರ ಮೇಲೆ ಕುಳ್ಳಿರಿಸಿಕೋ, ತುಂಬ ಚಳಿಯಾಗುತ್ತಿದೆ.
ನಾನು ಅವನಿಗೆ ಧನ್ಯವಾದ ಹೇಳಿ ಹಾಸಿಗೆಯನ್ನು ಹಾಸಿ ಮಕ್ಕಳನ್ನು ಮಲಗಿಸಿದೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಬ್ಬ ಮಹಿಳೆ ತನ್ನ ಒಬ್ಬ ಮಗನನ್ನು ಕರೆದುಕೊಂಡು ಅಲ್ಲಿಗೆ ಬಂದಳು. ಅವಳ ಬಟ್ಟೆಯು ಕೂಡ ಹರಿದಿತ್ತು. ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು ಮತ್ತು ಹತ್ತಿರ ಬಂದು ಕುಳಿತುಕೊಳ್ಳುತ್ತಾ ಹೇಳಿದಳು, "ಇಲ್ಲಿಗೆ ನೀನು ಹೊಸಬಳೆ?" ನಾನು ಹಾ ಎಂದು ತಲೆ ಆಡಿಸಿದೆ. ಅವಳು ಹೇಳಿದಳು, "ಸಹೋದರಿ, ಇದೇ ನಮ್ಮ ಪ್ರಪಂಚವಾಗಿದೆ. ನಾನು ಕೂಡ ನಿನ್ನಂತೆಯೇ ಅನಾಥೆಯಾಗಿದ್ದೇನೆ. ಬೀದಿಯಲ್ಲಿ ಎಲ್ಲಿ ಜಾಗ ಸಿಗುತ್ತದೆಯೋ ಅಲ್ಲೇ ಮಲಗುತ್ತೇನೆ." ಆ ಮಹಿಳೆಯು ತನ್ನ ಚೀಲದಿಂದ 2 ಒಣ ರೊಟ್ಟಿಯನ್ನು ಹೊರತೆಗೆದಳು ಮತ್ತು ಒಂದು ಬಿಳಿಯ ಪ್ಲಾಸ್ಟಿಕ್ ಕವರ್ನಲ್ಲಿ ಪಲ್ಯ ಇತ್ತು. ಅದನ್ನು ನನ್ನ ಕಡೆಗೆ ಹಿಡಿಯುತ್ತಾ ಹೇಳಿದಳು, "ಇದನ್ನು ತೆಗೆದುಕೋ, ನಿನಗೆ ಹಸಿವಾಗಿರಬಹುದು. ನಾನು ಇದನ್ನು ಭಿಕ್ಷೆ ಬೇಡಿ ತೆಗೆದುಕೊಂಡು ಬಂದಿದ್ದೇನೆ." ನಾನು ಅವಳಿಗೆ ಬೇಡವೆಂದು ಹೇಳಬೇಕು ಅಂದುಕೊಂಡೆ. ಆದರೂ ಅವಳು ಒತ್ತಾಯಪೂರ್ವಕವಾಗಿ ರೊಟ್ಟಿಯನ್ನು ನನ್ನ ಮುಂದೆ ಇಟ್ಟಳು. ನಾನು ಅವಳಿಗೆ ಧನ್ಯವಾದ ಹೇಳಿದೆ ಮತ್ತು ಯೋಚಿಸಿದೆ, ಇವಳ ಪರಿಸ್ಥಿತಿಯು ಕೂಡ ನನ್ನಂತೆ ಇರಬಹುದು. ಅದಕ್ಕಾಗಿ ನನಗೆ ಇವಳು ಸಹಾಯ ಮಾಡುತ್ತಿದ್ದಾಳೆ, ಏಕೆಂದರೆ ಇವಳಿಗೆ ನನ್ನ ಕಷ್ಟದ ಅರಿವಿದೆ. ಹಸಿವು ಮತ್ತು ಮರ್ಯಾದೆ ಮನುಷ್ಯನನ್ನು ಯಾವ ರೀತಿಯಲ್ಲಿ ಗೋಳಾಡುವಂತೆ ಮಾಡುತ್ತದೆ. ಇಂದು ನಾನು ಮೊದಲ ಬಾರಿಗೆ ನನ್ನ ಕಣ್ಣಾರೆ ನೋಡಿದ್ದೆ. ನನಗಂತೂ ನಿದ್ದೆ ಹತ್ತಲಿಲ್ಲ. ಆಗ ನಾಯಿಗಳು ಬಂದು ಬೊಗಳತೊಡಗಿದವು. ಮಕ್ಕಳು ಎಚ್ಚರವಾದವು. ಮಕ್ಕಳು ಹೆದರಿ ನನ್ನನ್ನು ತಬ್ಬಿಕೊಂಡರು. ನಾನು ನಾಯಿಯನ್ನು ಓಡಿಸಿದೆ. ಆಗ ಒಬ್ಬ ವ್ಯಕ್ತಿ ಹೇಳಿದನು, "ಮಗಳೇ, ಬೀದಿಯಲ್ಲಿ ರಾತ್ರಿಯನ್ನು ಕಳೆಯುವವರಿಗೆ ಮೊದಲೇ ಶತ್ರುಗಳೇ ಈ ಬೀದಿ ನಾಯಿಗಳಾಗಿವೆ. ಇವುಗಳಿಂದ ಯಾವಾಗಲೂ ಹುಷಾರಾಗಿರು." ಹೀಗೆ ದಿನ ಕಳೆಯಿತು. ಎಲ್ಲವೂ ಹಾಗೇ ಇತ್ತು. ನಾನು ಈಗ ಭಿಕ್ಷೆ ಬೇಡುವುದಕ್ಕೂ ಕೂಡ ನಾಚಿಕೆ ಪಟ್ಟುಕೊಳ್ಳಬಾರದು. ನನ್ನ ಮಕ್ಕಳಿಗಾಗಿ ನಾನು ಭಿಕ್ಷೆ ಬೇಡುವ ಸಂದರ್ಭ ಬಂದರೆ ಅದನ್ನು ಕೂಡ ಮಾಡುತ್ತೇನೆ. ಎಲ್ಲ ಮನೆಯ ಬಾಗಿಲುಗಳನ್ನು ಬಡಿಯುತ್ತೇನೆ. ನನ್ನ ಮಾನಮರ್ಯಾದೆ ಹೋದರೂ ಸಹಿಸಿಕೊಳ್ಳುತ್ತೇನೆ, ಚಿಂತೆಯಿಲ್ಲ. ಆದರೆ ನನ್ನ ಮಕ್ಕಳು ಹಸಿವಿನಿಂದ ಮಲಗಲು ಬಿಡುವುದಿಲ್ಲ. ನಾನು ಮಕ್ಕಳನ್ನು ತಯಾರು ಮಾಡಿದೆ. ಮಗಳ ಜಡಿಯನ್ನು ಕಟ್ಟಿದೆ. ನನ್ನ ಮಗನ ಬಟ್ಟೆಯನ್ನು ಸ್ವಚ್ಛಗೊಳಿಸಿದೆ. ಮಕ್ಕಳನ್ನು ಕರೆದುಕೊಂಡು ಬಜಾರಿನ ಕಡೆಗೆ ಹೊರಟು ಬಂದೆ. ನಾನಂದುಕೊಂಡೆ, ಬಜಾರಿನಲ್ಲಿ ಇಷ್ಟೆಲ್ಲ ಜನರಿದ್ದಾರೆ, ಯಾರಾದರೂ ನನಗೆ ಸಹಾಯ ಮಾಡೇ ಮಾಡುತ್ತಾರೆಂದು ಅಂದುಕೊಂಡೆ. ನಾನು ಬಜಾರಿನ ಒಂದು ಮೂಲೆಯಲ್ಲಿ ನಿಂತಿದ್ದೆ. ಪಕ್ಕದಲ್ಲಿ ಮಕ್ಕಳನ್ನು ಕುಳ್ಳಿರಿಸಿದೆ. ನಾಚಿಕೆ ಪಟ್ಟುಕೊಳ್ಳುತ್ತಾ ಬಾಜಾರಿನಲ್ಲಿ ನಡೆಯಲು ಶುರು ಮಾಡಿದೆ. ಯಾರೂ ಕೂಡ ನನ್ನನ್ನು ಕಣ್ಣೆತ್ತಿ ನೋಡಲಿಲ್ಲ. ಕೆಲವರು ಬರಿಗೈಯಲ್ಲಿ ಮರಳಿ ಕಳುಹಿಸಿದ್ದರು. ಕೆಲವರು 2 ಅಥವಾ 5 ರೂಪಾಯಿಯ ನಾಣ್ಯವನ್ನು ನೀಡಿದ್ದರು. ಆಗ ಒಬ್ಬಳು ಮಹಿಳೆ ಹೇಳಿದಳು, "ಮೈಕೈ ತುಂಬಿಕೊಂಡು ತರುಣಿಯಾಗಿದ್ಯಾ? ಏಕೆ ಭಿಕ್ಷೆ ಬೇಡುತ್ತಿದ್ಯಾ? ಏನಾದರೂ ಕೆಲಸ ಮಾಡಲು ಆಗುವುದಿಲ್ಲವೇ? ಇವರಿಗೆ ಭಿಕ್ಷೆ ಬೇಡಲು ಯಾವುದಾದ್ರೂ ಒಂದು ನೆಪ ಬೇಕು ಅಷ್ಟೇ." ಅವಳ ಮಾತನ್ನು ಕೇಳಿ ನಾನು ಸುಮ್ಮನಾದೆ, ಏಕೆಂದರೆ ನನ್ನ ಮನಸ್ಸು ಈಗ ಗಟ್ಟಿಯಾಗಿತ್ತು. ಹೀಗೆ ದಿನ ಕಳೆಯತೊಡಗಿತ್ತು. ಎಷ್ಟು ಹಣ ಒಟ್ಟುಗೂಡಿತ್ತೋ ಅದರಿಂದ 2 ಹೊತ್ತಿನ ಊಟದ ವ್ಯವಸ್ಥೆಯಾಗಿತ್ತು. ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡುತ್ತಾ ಖುಷಿಯಿಂದ ನಗುತ್ತಾ ನನ್ನ ಕಡೆಗೆ ನೋಡಿದರು. ಅವರ ಈ ನಗು ನನ್ನೆಲ್ಲ ಆಯಾಸವನ್ನು ದೂರ ಮಾಡಿತು. ಈ ರೀತಿಯಲ್ಲಿ ನಾನು ಪ್ರತಿದಿನ ಬಾಜಾರಿಗೆ ಭಿಕ್ಷೆ ಬೇಡಲು ಹೋಗತೊಡಗಿದೆ. ತುಂಬ ದಿನಗಳು ಕಳೆದವು. ಈಗಂತೂ ಪ್ರತಿಯೊಂದು ಅಂಗಡಿಯವರು ನನ್ನನ್ನು ಹಾಗೂ ನನ್ನ ಮಕ್ಕಳನ್ನು ಗುರುತಿಸುತ್ತಿದ್ದರು. ಬೆಳಿಗ್ಗೆ ಸಂಜೆ ಮಾರ್ಕೆಟ್ ಓಪನ್ ಆಗುತ್ತಿದ್ದಂತೆ ನಾನು ಮಕ್ಕಳ ಜೊತೆ ಒಂದು ಕಡೆ ಕುಳಿತುಕೊಳ್ಳುತ್ತಿದ್ದೆ. ನಾನು ತಲೆ ತಗ್ಗಿಸಿ ಮುಂದೆ ಕೈ ಚಾಚುತ್ತಿದ್ದೆ. ಕೆಲವರು ಬ್ಯುಸಿಯಾಗಿರುತ್ತಿದ್ದರು. ಅವರು ನನ್ನನ್ನು ನೋಡಿಯೂ ನೋಡದವರ ಹಾಗೆ ಹೊರಟು ಹೋಗುತ್ತಿದ್ದರು. ಕೆಲವರು ಹಣ ಕೊಡುತ್ತಿದ್ದರು. ಕೆಲವರು ಬೈಗುಳಗಳನ್ನು ನೀಡುತ್ತಿದ್ದರು. ಈಗ ನನ್ನಲ್ಲಿ ಎಷ್ಟೊಂದು ಆತ್ಮವಿಶ್ವಾಸ ಬೆಳೆದಿತ್ತೆಂದರೆ ಜನರ ಬೈಗುಳವು ಕೂಡ ನನ್ನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುತ್ತಿರಲಿಲ್ಲ. ನಡು ಮಧ್ಯಾಹ್ನದ ಬಿಸಿಲಿತ್ತು. ನನ್ನ ಮಗಳಿಗೆ ತುಂಬ ನೀರಡಿಕೆಯಾಯಿತು. ಅವಳು ನೀರು ಬೇಕು ಎಂದು ಕೇಳಿದಳು. ನಾನು ಅಲ್ಲಿ ಇಲ್ಲಿ ನೀರಿಗಾಗಿ ಹುಡುಕಾಡತೊಡಗಿದೆ. ಆಗ ಒಂದು ತಳ್ಳುಗಾಡಿಯಲ್ಲಿ ಶರ್ಬತ್ ಮಾರಾಟ ಮಾಡುತ್ತಿರುವುದು ನನ್ನ ದೃಷ್ಟಿಗೆ ಬಿತ್ತು. ನಾನು ನನ್ನ ಚೀಲದಲ್ಲಿ ಕೈ ಹಾಕಿದೆ. ಅದರಲ್ಲಿರುವ ಭಿಕ್ಷೆ ಬೇಡಿದ ಹಣವನ್ನು ಒಟ್ಟಾಗಿಸಿ ಇರುಸು ಮುರುಸುಗೊಂಡು ಒಂದು ನೀರಿನ ಬಾಟಲನ್ನು ಖರೀದಿ ಮಾಡಿದೆ. ನನ್ನ 2 ಮಕ್ಕಳು ನೀರನ್ನು ಹೇಗೆ ಕುಡಿದರು ಎಂದರೆ ತುಂಬ ದಿನಗಳಿಂದ ನೀರನ್ನು ಕಂಡೇ ಇಲ್ಲ ಎನ್ನುವ ಹಾಗೆ ಕುಡಿದರು. ಮಾರ್ಕೆಟ್ನಲ್ಲಿ ಒಂದು ಚಿಕ್ಕ ಡಾಬಾ ಇತ್ತು. ಒಮ್ಮೊಮ್ಮೆ ನೌಕರರು ಉಳಿದಿರುವ ಊಟವನ್ನು ನನಗೆ ನೀಡುತ್ತಿದ್ದರು. ನಾನು ಮನಸ್ಸಿನಲ್ಲಿ ಅವರಿಗೆ ಧನ್ಯವಾದ ಹೇಳುತ್ತಿದ್ದೆ. ಒಂದು ದಿನ ಡಾಬಾದ ಮಾಲೀಕರು ನನ್ನನ್ನು ಅವರ ಬಳಿ ಕರೆದು ಮಾತನಾಡಿದರು. "ನೋಡು ಸಹೋದರಿ, ನೀನು ಇಲ್ಲಿಂದ ಹೊರಟು ಹೋಗು. ನಿನ್ನಿಂದಾಗಿ ನಮ್ಮ ಕಸ್ಟಮರ್ಗೆ ತೊಂದರೆ ಆಗುತ್ತದೆ." ಆಗ ನಾನು ಕೈ ಜೋಡಿಸಿ ಹೇಳಿದೆ, "ಸಾಹೇಬರೇ, ನಾನು ಯಾರ ಮುಂದೆಯೂ ಕುಳಿತು ಭಿಕ್ಷೆ ಬೇಡುವುದಿಲ್ಲ. ನಾನು ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತೇನೆ." ಆಗ ಅವರು ಕಠೋರವಾಗಿ ಹೇಳಿದರು, "ನಾನು ಹೇಳುವುದನ್ನು ಅರ್ಥ ಮಾಡಿಕೋ. ಇಲ್ಲದೆ ಹೋದರೆ ಪೊಲೀಸರನ್ನು ಕರೆಸುತ್ತೇನೆ." ನಾನು ಸುಮ್ಮನೆ ನನ್ನ ಮಕ್ಕಳನ್ನು ಕರೆದುಕೊಂಡು ಮಾರ್ಕೆಟ್ನ ಇನ್ನೊಂದು ರಸ್ತೆಯ ಬಳಿ ಹೋಗಿ ಕುಳಿತುಕೊಂಡೆ. ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ನಮ್ಮ ಮೇಲೆ ಕರುಣೆ ತೋರುವಷ್ಟು ದೊಡ್ಡದಾಗಿರುವುದಿಲ್ಲ. ಒಂದು ದಿನ ಶ್ರೀಮಂತ ಮಹಿಳೆಯ ಮಗುವೊಂದು ನನಗೆ ಹಣವನ್ನು ನೀಡುವಾಗ ಅವನ ಕೈ ನನ್ನ ಕೈಗೆ ಟಚ್ ಆಯಿತು. ಆ ಮಹಿಳೆಯು ತನ್ನ ಮಗನಿಗೆ ಬೈದಳು, "ನಿನಗೆ ಮೊದಲೇ ಹೇಳಿದ್ದೇನಲ್ಲವೇ? ದೂರದಿಂದಲೇ ಹಣ ನೀಡಬೇಕೆಂದು ಹೇಳಿದ್ದೇನಲ್ಲವೇ? ಇವರು ತುಂಬ ಹೊಲಸಾಗಿರುತ್ತಾರೆ. ಇವರಿಂದ ರೋಗಗಳು ಕೂಡ ಅಂಟಿಕೊಳ್ಳುತ್ತವೆ." ಆಗ ನನ್ನ ಕಣ್ಣಲ್ಲಿ ಕಣ್ಣೀರು ಸುರಿಯತೊಡಗಿತ್ತು. ನಾನು ಯೋಚಿಸತೊಡಗಿದೆ, ಈ ಬಡತನವು ರೋಗ ಹರಡಲು ಕೂಡ ಕಾರಣವಾಗುತ್ತದೆಯೇ?
ಒಂದು ದಿನ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಭಿಕ್ಷೆ ಬೇಡಲು ತರಕಾರಿ ಮಾರುಕಟ್ಟೆಗೆ ಬಂದೆ. ಆಗ ಒಬ್ಬ ತರಕಾರಿ ಮಾರುವವನು ಹೇಳಿದನು, ಸಹೋದರಿ, ಸ್ವಲ್ಪ ಪಾಯಸ ಉಳಿದುಕೊಂಡಿದೆ, ಮನೆಗೆ ಹೋಗಿ ತಿನ್ನು ಎಂದನು. ಆಗ ನಾನು ತುಂಬ ಖುಷಿಯಿಂದ ಅದನ್ನು ತೆಗೆದುಕೊಂಡೆ. ನೋಡಿದಾಗ ಎಲ್ಲ ಪಾಯಸ ಹಾಳಾಗಿ ಹೋಗಿತ್ತು. ಆದರೆ ನನಗಾಗಿ ಹಾಗೂ ನನ್ನ ಮಕ್ಕಳಿಗಾಗಿ ಹೊಟ್ಟೆ ತುಂಬಿಸಿಕೊಳ್ಳಲು ಅದು ಸಾಕಾಗಿತ್ತು. ಮಕ್ಕಳು ಹಾಳಾಗದೆ ಚೆನ್ನಾಗಿರುವ ಪಾಯಸವನ್ನು ಸಪರೇಟ್ ಮಾಡಿ ತಿಂದರು ಮತ್ತು ಉಳಿದಿರುವುದನ್ನು ಎಸೆದರು. ಆ ಮನುಷ್ಯನು ನಮಗೆ ಕೊಟ್ಟಿರುವ ಈ ಪಾಯಸವೇ ಹೆಚ್ಚಾಗಿತ್ತು. ಸ್ವಲ್ಪ ದಿನ ಇದೇ ರೀತಿಯಲ್ಲಿ ಸಾಗತೊಡಗಿತ್ತು. ಈಗ ಚಳಿಯ ದಿನಗಳು ಶುರುವಾದವು. ನಿಧಾನವಾಗಿ ಚಳಿಯಾಗತೊಡಗಿತ್ತು. ನನ್ನ ಮಕ್ಕಳ ಪರಿಸ್ಥಿತಿ ದಿನ ಕಳೆದಂತೆ ಕಠಿಣವಾಗುತ್ತಾ ಸಾಗಿತ್ತು. ಒಮ್ಮೊಮ್ಮೆ ಜ್ವರ ಬರುತ್ತಿತ್ತು, ಒಮ್ಮೊಮ್ಮೆ ಕೆಮ್ಮಾಗುತ್ತಿತ್ತು. ನಾನು ಆದಷ್ಟು ಅವರಿಗೆ ಔಷಧಿಯನ್ನು ನೀಡಲು ಪ್ರಯತ್ನಿಸಿದೆ ಮತ್ತು ಯಾವುದಾದರೂ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದೆ. ಆದರೆ ನನ್ನ ಬಳಿ ಹಣವೇ ಇರಲಿಲ್ಲ. ಒಮ್ಮೊಮ್ಮೆ ಭರವಸೆಯ ಹೊಂಗಿರಣಗಳು ಕಾಣಿಸಿದರೆ ಮತ್ತೊಮ್ಮೆ ದುಃಖದ ಛಾಯೆ ಮೂಡುತ್ತಿತ್ತು. ನಾನು ನನ್ನ ಮಕ್ಕಳಿಗಾಗಿ ಯಾವುದಾದರೂ ಕಷ್ಟವನ್ನು ಎದುರಿಸಬಲ್ಲೆ ಎಂದು ನಿರ್ಧರಿಸಿದೆ. ಆದರೆ ಅವರನ್ನು ಎಂದಿಗೂ ಹಸಿವಿನಿಂದ ಮಲಗಲು ಬಿಡುವುದಿಲ್ಲ. ನಾನು ಮಾರ್ಕೆಟ್ನ ಬೀದಿಯಲ್ಲಿ ಕುಳಿತು ಹಲವಾರು ದಿನಗಳು ಕಳೆದವು. ಈಗ ಯಾರು ನನ್ನನ್ನು ನೋಡಿ ತಮಾಷೆ ಮಾಡುತ್ತಾರೆ, ಯಾರು ನನ್ನನ್ನು ನೋಡಿ ಕರುಣೆ ತೋರಿಸುತ್ತಿದ್ದಾರೆ ಎಂದು ನಾನು ಜನರ ಮುಖವನ್ನು ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಆದರೂ ನಾನು ಮನಸ್ಸಿನಲ್ಲಿ ಎಂದು ನನ್ನ ದಿನಗಳು ಬದಲಾಗುತ್ತವೆ, ಯಾವಾಗ ಚಮತ್ಕಾರವಾಗುತ್ತದೆ ಎಂದು ನನ್ನ ಒಳ್ಳೆಯ ದಿನಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸತೊಡಗಿದೆ. ಒಂದು ದಿನ ಮಾರ್ಕೆಟ್ ಬಂದಾಗಿತ್ತು. ಬೀದಿಯಲ್ಲಿ ಕತ್ತಲೆ ಆವರಿಸಿತ್ತು. ಚಳಿ ಹೆಚ್ಚಾಗತೊಡಗಿತ್ತು. ತೆರೆದ ಆಕಾಶದ ಕೆಳಗೆ ರಾತ್ರಿಯನ್ನು ಕಳೆಯುವುದೆಂದರೆ ಈಗ ತುಂಬ ಕಷ್ಟವಾಗುತ್ತಿತ್ತು. ನನ್ನ ಮಗಳಿಗೆ ಜ್ವರ ತುಂಬ ಹೆಚ್ಚಾಯಿತು. ಅವಳ ಮೈ ಕಾದು ಕೆಂಡದಂತಾಗಿತ್ತು. ಅವಳು ಒಮ್ಮೊಮ್ಮೆ ಜೋರಾಗಿ ಉಸಿರಾಡುತ್ತಿದ್ದಳು, ಮತ್ತೊಮ್ಮೆ ಚಳಿಯಿಂದ ನಡುಗುತ್ತಿದ್ದಳು. ಒಂದು ಚಿಕ್ಕ ಹಳೆಯ ಅಂಗಡಿ ಇತ್ತು. ಅದರ ಬಾಗಿಲು ಮುರಿದು ಹೋಗಿತ್ತು. ಒಳಗಡೆ ಕಸದ ರಾಶಿ ತುಂಬಿತ್ತು. ಸುತ್ತಲೂ ಗೋಡೆ ಇತ್ತು. ಮೇಲ್ಗಡೆ ಚಾವಣಿ ಇತ್ತು. ಆಗ ನಾನು ಯೋಚಿಸಿದೆ, ಇದರ ಒಳಗಡೆ ಹೋದರೆ ಚಳಿಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಹೋದಾಗ ಸುತ್ತಲೂ ಕಸದ ರಾಶಿಯೇ ತುಂಬಿತ್ತು. ನಾನು ನನ್ನ ದುಪ್ಪಟ್ಟದಿಂದ ಅಲ್ಲಿನ ಕಸವನ್ನು ಕ್ಲೀನ್ ಮಾಡಿದೆ ಮತ್ತು ಅಲ್ಲಿ ಕೆಲವು ಹಳೆಯ ಕಾಟನ್ಗಳು ನೆಲದ ಮೇಲೆ ಬಿದ್ದಿದ್ದವು. ಅದನ್ನೇ ತೆಗೆದುಕೊಂಡು ಬಂದು ನೆಲದ ಮೇಲೆ ಹಾಕಿದೆ. ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ಕುಳಿತುಕೊಂಡೆ. ನನ್ನ ಮಗನಿಗೆ ಅಲ್ಲಿ ಮಲಗಿಕೊಳ್ಳಲು ಹೇಳಿದೆ. ನನ್ನ ಮಕ್ಕಳಿಬ್ಬರು ತುಂಬ ಸುಸ್ತಾಗಿದ್ದರು. ಅವರಿಬ್ಬರನ್ನು ನೋಡಿ ನಾನು ಮರುಗುತ್ತಿದ್ದೆ. ನಾನು ಅವರಿಬ್ಬರ ತಲೆಯನ್ನು ನೇವರಿಸಿದೆ. ನಾನು ನನ್ನ ಹರಿದು ಹೋದ ದುಪ್ಪಟ್ಟವನ್ನು ಚಳಿಯಿಂದ ರಕ್ಷಿಸಿಕೊಳ್ಳಲು ಮಕ್ಕಳ ಮೇಲೆ ಹೊದಿಸಿದೆ. ನಾನು ಇಡೀ ರಾತ್ರಿ ಎಚ್ಚರವಾಗಿದ್ದೆ. ರಾತ್ರಿ ಕಳೆದು ಬೆಳಗಾಯಿತು. ಮಗಳ ಜ್ವರ ಕಡಿಮೆಯಾಗುವ ಲಕ್ಷಣ ಕಾಣಲಿಲ್ಲ. ಯಾವುದೇ ಔಷಧಿ ಇರಲಿಲ್ಲ. ಡಾಕ್ಟರ್ ಬಳಿ ಚೆಕಪ್ ಮಾಡಲು ಕೂಡ ನನ್ನ ಬಳಿ ಹಣ ಇರಲಿಲ್ಲ. ನಾನು ಹಲವಾರು ಬಾರಿ ಯಾವುದಾದರೂ ಆಸ್ಪತ್ರೆ ಮುಂದೆ ಹೋಗಿ ಕುಳಿತುಕೊಳ್ಳಬೇಕೆಂದು ಯೋಚಿಸಿದೆ. ಆದರೆ ಅಲ್ಲಿಂದಲೂ ಕೂಡ ನನ್ನನ್ನು ಓಡಿಸಬಹುದು ಎಂದು ನನಗೆ ಗೊತ್ತಿತ್ತು. ನನ್ನ ಮಗನು ಅಳಲು ಶುರು ಮಾಡಿದನು. ಅಮ್ಮ, ಹಸಿವಾಗುತ್ತಿದೆ. ನಾನು ನನ್ನ ಖಾಲಿ ಜೋಳಿಗೆ ಕಡೆಗೆ ನೋಡಿದೆ. ಇಂದು ನನ್ನ ಬಳಿ ಹಣವಿರಲಿಲ್ಲ, ಏಕೆಂದರೆ ನಾನು ಇಡೀ ದಿನ ಭಿಕ್ಷೆಯನ್ನು ಬೇಡುತ್ತಿದ್ದೆ. ಬಂದ ಹಣದಿಂದ ಮಕ್ಕಳಿಗೆ ಊಟ ತಿಂಡಿಯನ್ನು ಮಾಡಿಸುತ್ತಿದ್ದೆ. ನಾನು ನನ್ನ ಮಗನಿಗೆ ತುಂಬ ಪ್ರೀತಿಯಿಂದ ತಿಳಿ ಹೇಳಿದೆ, ಮಗ, ಸ್ವಲ್ಪ ಹೊತ್ತು ತಡೆದುಕೋ, ಏನಾದರೂ ಒಳ್ಳೆಯ ತಿಂಡಿ ತಿನ್ನಲು ಸಿಗುತ್ತದೆ ಎಂದಾಗ ಅವನಿಗೆ ನನ್ನ ಮೇಲೆ ಭರವಸೆ ಮೂಡಿತು. ಆದರೆ ನಾನು ಕೇವಲ ಅವನಿಗೆ ಸಮಾಧಾನ ಪಡಿಸುತ್ತಿದ್ದೇನೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಹಣವನ್ನು ಸಂಪಾದಿಸಿ ಅವನಿಗೆ ತಿಂಡಿಯನ್ನು ತರಬೇಕೆಂದಿದ್ದೆ. ನಾನು ಮಕ್ಕಳನ್ನು ಅಲ್ಲೇ ಬಿಟ್ಟು ಹತ್ತಿರದ ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಭಿಕ್ಷೆ ಬೇಡಲು ಶುರು ಮಾಡಿದೆ. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಒಂದೇ ಉತ್ತರ ಬಂತು, ಕೆಲಸದವಳು ಬೇಕು ಎಂದು ಹೇಳಿದರು. ಆದರೆ ನಿನ್ನಂಥವಳಲ್ಲ, ನೀನು ತುಂಬ ಹೊಲಸಾಗಿದ್ದೀಯಾ, ನಿನ್ನ ಬಟ್ಟೆ ಕೊಳಕಾಗಿದೆ, ನಿನಗೆ ಕೆಲಸ ಕೊಡುವುದಂತೂ ದೂರದ ಮಾತು. ಆದರೆ ನಿನ್ನಂಥವಳನ್ನು ಯಾರೂ ಸಹ ತಮ್ಮ ಮನೆಯಲ್ಲೂ ಕೂಡ ಇಟ್ಟುಕೊಳ್ಳುವುದಿಲ್ಲ. ನಾನು ದೈನ್ಯದ ದೃಷ್ಟಿಯಿಂದ ಎಲ್ಲರಲ್ಲೂ ಭಿಕ್ಷೆ ಬೇಡತೊಡಗಿದೆ. ಒಂದು ಕಡೆ ನನ್ನ ಮಗಳ ಮೈ ಜ್ವರದಿಂದ ಕಾದು ಕೆಂಡವಾಗಿತ್ತು. ನಾನು ಏನಾದರೂ ಮಾಡಿಕೊಳ್ಳಬೇಕೆಂದು ಅನಿಸುತ್ತಿತ್ತು. ಆದರೆ ಈಗ ಕಾಯುವುದನ್ನು ಬಿಟ್ಟರೆ ಬೇರೇನು ಮಾಡಲು ನನ್ನಿಂದ ಸಾಧ್ಯವಿರಲಿಲ್ಲ. ಬಿಸಿಲು ಜೋರಾದಾಗ ನಾನು ಬಿಸಿಲಿನಲ್ಲಿ ನಿಂತು ಬೇಡಲು ಶುರು ಮಾಡಿಕೊಂಡೆ. ಒಬ್ಬ ಶ್ರೀಮಂತ ವಯಸ್ಸಾದ ವ್ಯಕ್ತಿಯು ನನಗೆ 500 ರೂಪಾಯಿಗಳನ್ನು ನೀಡಿದನು. ಕೆಲವರು ನಾಣ್ಯಗಳನ್ನು ನೀಡಿದರು. ನಾನು ಬೇಗ ಬೇಗ ಎದ್ದು ಆ ಹೋಟೆಲ್ ಕಡೆಗೆ ಸಾಗಿ ಬಂದೆ. ಅಲ್ಲಿಂದ ಊಟವನ್ನು ತೆಗೆದುಕೊಂಡು ಬಂದು ಮಕ್ಕಳ ಮುಂದೆ ಇಟ್ಟೆ. ಅವರ ಮುಖದಲ್ಲಿ ತುಂಬ ಖುಷಿ ಕಾಣಿಸಿತು. ಪ್ರಪಂಚದ ಎಲ್ಲ ಆಸ್ತಿ ಅಂತಸ್ತುಗಳು ತಮ್ಮ ಬಳಿ ಬಂದಿರುವ ಹಾಗೆ ಅವರು ಖುಷಿಯಿಂದ ಚಿಕ್ಕ ಚಿಕ್ಕ ಕೈಗಳಿಂದ ಊಟ ಮಾಡಿದರು. ಅವರು ತಮ್ಮ ಕೈಗಳಿಂದ ನನಗೂ ಕೂಡ ಊಟ ಮಾಡಿಸಿದರು. ಇದೇ ರೀತಿಯಲ್ಲಿ ದಿನಗಳು ಕಳೆಯತೊಡಗಿದ್ದವು. ನಾನು ಪ್ರತಿದಿನವೂ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. ತರಕಾರಿ ಮಾರುವವನು ಕೊಳೆತು ಹೋದ ಹಣ್ಣುಗಳನ್ನು ನನಗೆ ನೀಡುತ್ತಿದ್ದನು. ನಾನು ಅದರಲ್ಲಿನ ಕೊಳೆಯದೇ ಇರುವ ಕೆಲವು ಹಣ್ಣುಗಳನ್ನು ಆರಿಸಿಕೊಳ್ಳುತ್ತಿದ್ದೆ ಮತ್ತು ಅವುಗಳನ್ನು ಮಕ್ಕಳಿಗೂ ಕೊಡುತ್ತಿದ್ದೆ. ನನ್ನ ಮಕ್ಕಳಿಗೆ ಏನೇ ಸಿಕ್ಕಿದರೂ ಅದನ್ನು ಖುಷಿಯಿಂದ ಅವರು ತಿನ್ನುತ್ತಿದ್ದರು. ಆದರೆ ನಾನು ಬೀದಿಯಲ್ಲಿ ಭಿಕ್ಷೆ ಬೇಡಲು ಕುಳಿತುಕೊಂಡಾಗ ಅವರು ಹೋಗಿ ಬರುವ ಜನರನ್ನು ಕಣ್ಣರಳಿಸಿ ನೋಡುತ್ತಿದ್ದರು.
ನಾನು ಅವರ ದೃಷ್ಟಿಯನ್ನು ಪಕ್ಕಕ್ಕೆ ಸರಿಸಿ ಹೇಳುತ್ತಿದ್ದೆ, ನೋಡಿ ಮಕ್ಕಳೇ, ಒಂದು ದಿನ ನಾವು ಕೂಡ ಇವರ ಹಾಗೆ ಗಾಡಿಯಲ್ಲಿ ಕುಳಿತುಕೊಂಡು ಹೋಗುತ್ತೇವೆ ಎಂದು. ಹೀಗೆ ದಿನಗಳು ಕಳೆಯತೊಡಗಿದವು. ನನ್ನ ಮಗಳ ಪರಿಸ್ಥಿತಿ ತುಂಬ ಹದಗೆಡತೊಡಗಿತ್ತು. ಒಂದು ದಿನ ಆಕಸ್ಮಿಕವಾಗಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು. ನಾನು ಗಾಬರಿಯಿಂದ ಹತ್ತಿರದ ಮೆಡಿಕಲ್ಗೆ ಅವಳನ್ನು ಕರೆದುಕೊಂಡು ಬಂದೆ. ಮೆಡಿಕಲ್ನವರು ನನ್ನ ಮಗಳ ಕಡೆಗೆ ನೋಡಿ ತಮಗೆ ತಿಳಿದ ಮಟ್ಟಿಗೆ ಅಂದಾಜಿನಿಂದ ಕೆಲವು ಮಾತ್ರೆಗಳನ್ನು ನೀಡಿದರು ಮತ್ತು ಅವರು ಹೇಳಿದರು, ನಿಮ್ಮ ಮಗಳಿಗೆ ಈ ಡ್ರಿಪ್ನ ಅವಶ್ಯಕತೆ ಇದೆ, ಆದರೂ ನಾನು ಔಷಧಿ ಕೊಟ್ಟಿದ್ದೇನೆ. ಅವನು ಹಣವನ್ನು ಕೇಳಿದಾಗ ನಾನು ಹೇಳಿದೆ, ಅಣ್ಣ, ನನ್ನ ಬಳಿ ಹಣವಿಲ್ಲ, ನನ್ನ ಮೇಲೆ ದಯೆ ತೋರು, ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನನ್ನ ಮಗಳಿಗೆ ಚಿಕಿತ್ಸೆ ನೀಡಲು ನನ್ನ ಬಳಿ ಹಣವಿಲ್ಲ. ನೀವು ನನಗೆ ಈ ಔಷಧಿಯನ್ನು ಕೊಡಿ, ನಾನು ನನ್ನ ಜೀವನ ಪರ್ಯಂತ ನಿಮ್ಮ ಈ ಉಪಕಾರವನ್ನು ಮರೆಯುವುದಿಲ್ಲ. ಅವನು ಹೇಳಿದ, ಆಯಿತು, ತೆಗೆದುಕೊಂಡು ಹೋಗು. ತಕ್ಷಣ ನಾನು ಔಷಧಿಯನ್ನು ತೆಗೆದುಕೊಂಡು ನನ್ನ ಮಗಳ ಬಳಿಗೆ ಓಡಿ ಬಂದೆ. ಟ್ಯಾಂಕ್ನಿಂದ ನೀರನ್ನು ಬಾಟ್ಲಿನಲ್ಲಿ ತುಂಬಿಸಿ ನನ್ನ ಮಗಳಿಗೆ ಹಾಗೋ ಹೀಗೋ ಮಾಡಿ ಔಷಧಿಯನ್ನು ತಿನ್ನಿಸಿದೆ. ಮಾರನೇ ದಿನ ಅವಳು ಮಲಗಿ ಎದ್ದಾಗ ಅವಳ ಆರೋಗ್ಯ ಚೆನ್ನಾಗಿತ್ತು, ಆದರೆ ಅವಳು ನಿಶ್ಶಕ್ತಳಾಗಿದ್ದಳು. ಈಗ ನಾನು ಒಂದು ನಿರ್ಧಾರಕ್ಕೆ ಬಂದೆ. ನನ್ನ ಮಕ್ಕಳನ್ನು ಬೀದಿಯಲ್ಲಿ ಇನ್ನು ಮುಂದೆ ಅಲೆದಾಡಿಸುವುದಿಲ್ಲ ಎಂದುಕೊಂಡೆ. ಆದರೆ ಇದನ್ನು ಬಿಟ್ಟರೆ ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ನನ್ನ ಬಳಿ ಈಗ ಅಲ್ಪ ಸ್ವಲ್ಪ ಹಣ ಜಮೆಯಾಗಿತ್ತು. ನಾನು ಹಲವಾರು ಬಾರಿ ಮಕ್ಕಳಿಗೆ ಬುದ್ಧಿ ಹೇಳಿದೆ, ತುಂಬ ಹಠ ಮಾಡಬೇಡಿ, ಕೂಗಾಡಬೇಡಿ ಎನ್ನುತ್ತಿದ್ದೆ. ಏಕೆಂದರೆ ನಾನು ಒಂದು ಅಂಗಡಿಯ ಮುಂದೆ ಕುಳಿತುಕೊಳ್ಳುತ್ತಿದ್ದೆ. ಇವರು ಹೊಸ ಅಂಗಡಿಯ ವ್ಯಾಪಾರಿಯಾಗಿದ್ದರು, ಆದ್ದರಿಂದ ಏನನ್ನೂ ಹೇಳುತ್ತಿರಲಿಲ್ಲ. ಆದರೆ ನನಗೆ ಗೊತ್ತಿತ್ತು, ಸ್ವಲ್ಪ ದಿನಗಳ ನಂತರ ಇವನು ಕೂಡ ನನ್ನನ್ನು ತನ್ನ ಅಂಗಡಿಯ ಮುಂದಿನಿಂದ ಹೊರ ಹಾಕಬಹುದು ಎಂದು. ಒಂದು ದಿನ ಅಂಗಡಿಯ ಮುಂದೆ ಒಂದು ದೊಡ್ಡ ಗಾಡಿ ಬಂದು ನಿಂತಿತ್ತು. ಗಾಡಿಯ ಬಾಗಿಲು ತೆರೆಯಿತು. ಒಳಗಿನಿಂದ ಒಬ್ಬ ವ್ಯಕ್ತಿಯು ಹೊರಬಂದನು. ಅವನನ್ನು ನೋಡಿ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ಆ ಮುಖವನ್ನು ನಾನು ಪ್ರತಿದಿನ ನನ್ನ ಕನಸಿನಲ್ಲಿ ನೋಡುತ್ತಿದ್ದೆ. ಇದೇ ಮುಖಕ್ಕಾಗಿ ನಾನು ಪ್ರತಿದಿನ ಪ್ರಾರ್ಥಿಸುತ್ತಿದ್ದೆ. ಅವನೇ ನನ್ನ ಗಂಡ ಅಜಿತ್. ಇವನು ನನ್ನ ಗಂಡನಂತೆ ಕಂಡನು, ಆದರೆ ಅವನ ನೋಟವಂತೂ ಶ್ರೀಮಂತ ವ್ಯಕ್ತಿಯಂತೆ ತೋರುತ್ತಿತ್ತು. ನನ್ನ ಕಣ್ಣನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ. ನಾನು ತಕ್ಷಣ ನನ್ನ ಮಕ್ಕಳಿಗೆ ಅಲ್ಲೇ ಕುಳಿತುಕೊಳ್ಳಲು ಹೇಳಿದೆ. ಅವರ ಹಿಂದೆ ಹಿಂದೆ ಸಾಗತೊಡಗಿದೆ. ಸ್ವಲ್ಪ ದೂರ ಹೋದ ನಂತರ ಅಜಿತ್ ಎಂದು ಹಿಂದಿನಿಂದ ಕೂಗಿ ಕರೆದೆ. ಅವನು ನನ್ನ ಕಡೆಗೆ ನೋಡಿದ. ನಾನು ಭರವಸೆಯ ಕಂಗಳಿಂದ ಅವನ ಕಡೆ ನೋಡಿದೆ. ಅವನು ನನ್ನನ್ನು ಗುರುತಿಸಲಿ ಎಂದು ಆತನ ಕಡೆ ಭರವಸೆಯೊಂದಿಗೆ ನೋಡಿದೆ. ಆದರೆ ಅವನು ನನ್ನನ್ನು ಗುರುತಿಸಲಿಲ್ಲ ಮತ್ತು ಅವನಲ್ಲಿ ಯಾವುದೇ ಬದಲಾವಣೆಗಳು ಉಂಟಾಗಲಿಲ್ಲ. ಅವನು ನನ್ನ ಕಡೆ ಒಮ್ಮೆ ದೃಷ್ಟಿ ಬೀರಿ ಹೇಳಿದನು, ನೋಡಿ, ನಡೆಯುವುದಕ್ಕೆ ಆಗುವುದಿಲ್ಲವೇ? ನಾನು ನಡುಗುವ ಸ್ವರದಲ್ಲಿ ಹೇಳಿದೆ, ನಾನು ನಿನ್ನ ಪತ್ನಿ ಶೀತಲ್. ಅವನು ಒಂದು ಕ್ಷಣ ನನ್ನ ಕಡೆಗೆ ನೋಡಿ ಹೇಳಿದನು, ಇದೇನು ಮಾತನಾಡುತ್ತಿದ್ದೀರಾ? ನನ್ನ ಹೆಸರು ಅಜಿತ್ ಅಲ್ಲ, ನನ್ನ ಹೆಸರು ಕಶ್ಯಪ್ ಎಂದು ಹೇಳಿದಾಗ ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಮತ್ತು ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ಸತ್ಯವನ್ನು ಮರೆಮಾಚುತ್ತಿರುವುದನ್ನು ನಾನು ಗಮನಿಸಿದೆ. ನಾನು ಮಕ್ಕಳ ಕಡೆಗೆ ಕೈ ತೋರಿಸುತ್ತಾ ಹೇಳಿದೆ, ಅಲ್ಲಿ ನಿನ್ನ ಮಕ್ಕಳು ಕುಳಿತುಕೊಂಡಿದ್ದಾರೆ ಎಂದಾಗ ಅವನು ಗಾಡಿಯ ಕಡೆಗೆ ಸಾಗುತ್ತಾ ಹೇಳಿದನು, ಹೊರಟು ಹೋಗು ಇಲ್ಲಿಂದ, ತಮಾಷೆ ಮಾಡುತ್ತಿದ್ಯಾ ಎಂದು ಹೇಳಿ ಹೊರಟನು. ನಾನು ಅವನ ಹಿಂದೆ ಹಿಂದೆ ಹೊರಟೆ, ಆದರೆ ಅವನು ಹಿಂತಿರುಗಿ ನನ್ನ ಕಡೆಗೆ ನೋಡುವ ಪ್ರಯತ್ನ ಮಾಡಲಿಲ್ಲ. ನಾನು ಕೂಗಿದೆ, ಕಿರುಚಾಡಿದೆ, ಆದರೆ ಅವನು ನನ್ನ ಯಾವ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅಕ್ಕಪಕ್ಕದ ಜನರು ನನ್ನನ್ನು ನೋಡಿ ಇವಳಿಗೆ ಹುಚ್ಚು ಹಿಡಿದಿದೆ ಎನ್ನುತ್ತಿದ್ದರು. ನಾನು ಆ ಗಾಡಿ ಹೋಗುವುದನ್ನೇ ನೋಡುತ್ತಿದ್ದೆ. ಆದರೆ ತಕ್ಷಣವೇ ನನಗೆ ಹೃದಯ ಸ್ತಂಭನವಾದಂತಾಯಿತು. ನಾನು ಮಕ್ಕಳ ಬಳಿಗೆ ಬಂದೆ. ನಾನು ನನ್ನ ಮಕ್ಕಳನ್ನು ಅರೆಬರೆ ಕಣ್ಣುಗಳಲ್ಲಿ ನೋಡಿದೆ. ಮಾರನೇ ದಿನ ನನ್ನಲ್ಲಿ ಒಂದು ರೀತಿಯ ತುಮುಲ ಉಂಟಾಗಿತ್ತು. ಇಂದು ಕೂಡ ನಾನು ಅದೇ ಅಂಗಡಿಯ ಬಳಿಗೆ ಹೋದೆ. ಬಹುಶಃ ಇಂದು ಕೂಡ ಆ ವ್ಯಕ್ತಿ ಅಲ್ಲಿಗೆ ಬರಬಹುದು ಎಂದು ಅಂದುಕೊಂಡೆ. ಬಹುಶಃ ಆತನ ಸುಳಿವಾದರೂ ಸಿಗಬಹುದು ಎಂದುಕೊಂಡೆ. ಇಂದು ಕೂಡ ಅದೇ ಗಾಡಿ ಅಂಗಡಿಯ ಮುಂದೆ ಬಂದು ನಿಂತಿತ್ತು. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ನಾನು ಮತ್ತೆ ಬೀದಿಯ ಮೂಲೆಯ ಬಳಿ ಬಂದು ನಿಂತುಕೊಂಡೆ. ಇಂದು ಕೂಡ ಅದೇ ವ್ಯಕ್ತಿಯು ಗಾಡಿಯಿಂದ ಇಳಿದನು. ಇಂದು ಅವನು ನನ್ನನ್ನು ನೋಡಿದಾಗ ಸ್ವಲ್ಪ ಹೊತ್ತಿನವರೆಗೆ ನೋಡುತ್ತಲೇ ಇದ್ದನು. ನಾನು ಇದೇ ಸರಿಯಾದ ಸಮಯವೆಂದು ತಿಳಿದು ವೇಗವಾಗಿ ಅವನ ಬಳಿ ಹೋದೆ. ಪ್ಲೀಸ್ ಅಜಿತ್, ನನ್ನ ಮಾತನ್ನು ಕೇಳು ಎಂದಾಗ ಅವನು ಏರು ಧ್ವನಿಯಲ್ಲಿ ಹೇಳಿದನು, ನಾನು ನಿನಗೆ ಎಷ್ಟು ಬಾರಿ ಹೇಳಬೇಕು? ನೀನು ಯಾರೆಂದು ನನಗೆ ಗೊತ್ತಿಲ್ಲ. ನನ್ನ ಕಣ್ಣ ಎದುರಿಗೆ ನಿಲ್ಲಬೇಡ, ಈಗಲೇ ಹೊರಟು ಹೋಗು. ತಕ್ಷಣ ನಾನು ಅವನ ಕಾಲರ್ ಪಟ್ಟಿಯನ್ನು ಹಿಡಿದೆ ಮತ್ತು ಹೇಳಿದೆ, ಒಂದು ವೇಳೆ ನೀನು ಅಜಿತ್ ಅಲ್ಲದೆ ಹೋದರೆ ನಿನ್ನ ಕಣ್ಣುಗಳು ಏಕೆ ಹಾಗೆ ಕಾಣುತ್ತಿವೆ? ನಿನ್ನ ಮಾತುಗಳು ಕೂಡ ಏಕೆ ಅಜಿತ್ನಂತೆಯೇ ಇದೆ? ನನ್ನ ಮಾತನ್ನು ಕೇಳಿ ಅವನು ತನ್ನ ಕಾಲರ್ ಪಟ್ಟಿಯಿಂದ ನನ್ನ ಕೈಯನ್ನು ತೆಗೆದು ಹಿಂದೆ ಸರಿದು ಗಾಡಿಯಲ್ಲಿ ಕೂಡುತ್ತಾ ಹೇಳಿದನು, ಹುಚ್ಚು ಮಹಿಳೆ, ನನ್ನ ಹಿಂದೆ ಬರುವುದನ್ನು ಬಿಟ್ಟು ಬಿಡು ಎಂದು ವೇಗವಾಗಿ ಗಾಡಿಯನ್ನು ಓಡಿಸಿಕೊಂಡು ಅಲ್ಲಿಂದ ಹೊರಟು ಹೋದನು. ಗಾಡಿ ವೇಗವಾಗಿ ಸಾಗುತ್ತಿತ್ತು. ನಾನು ಅಲ್ಲೇ ನಿಂತು ಗಾಡಿ ಹೋಗುವುದನ್ನೇ ಅಳುತ್ತಾ ನೋಡುತ್ತಿದ್ದೆ ಮತ್ತು ಯೋಚಿಸತೊಡಗಿದೆ. ಅವನು ನನ್ನ ಗಂಡನಾಗಿದ್ದರೆ ನನ್ನನ್ನು ಏಕೆ ಗುರುತಿಸುತ್ತಿಲ್ಲ? ಗಂಡನಲ್ಲದಿದ್ದರೆ ಪದೇ ಪದೇ ಏಕೆ ನನ್ನೊಂದಿಗೆ ಅವನ ಭೇಟಿಯಾಗುತ್ತಿದೆ?
ಮುಂದಿನ ಕೆಲವು ದಿನಗಳವರೆಗೆ ಅವನು ಅಲ್ಲಿಗೆ ಬರಲಿಲ್ಲ. ಆದರೆ ನಾನು ಅಲ್ಲಿ ಭಿಕ್ಷೆ ಬೇಡುತ್ತಿದ್ದೆ ಮತ್ತು ಅವನ ಬರುವಿಕೆಗಾಗಿ ಕಾಯತೊಡಗಿದೆ. ಮತ್ತೆ ಒಂದು ದಿನ ಹೊಳೆಯುತ್ತಿರುವ ದೊಡ್ಡ ಗಾಡಿಯನ್ನು ನೋಡಿದೆ. ನಾನು ಪ್ರತಿಯೊಬ್ಬ ಅಪರಿಚಿತನ ಮುಖದಲ್ಲೂ ನನ್ನ ಗಂಡನ ಮುಖವನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೆ. ಆ ವ್ಯಕ್ತಿಯು ನನ್ನ ಗಂಡನೇ ಆಗಿದ್ದನು. ಅದೇ ಮುಖ, ಅದೇ ಧ್ವನಿ. ಅವನು ನನ್ನ ಪತಿಯೇ ಆಗಿದ್ದನು. ನನಗೆ ಗೊತ್ತಿತ್ತು, ನಾನು ನೋಡುತ್ತಿರುವುದು ಯಾವುದೂ ಸುಳ್ಳಲ್ಲ, ಅದು ವಾಸ್ತವವಾಗಿತ್ತು. ನನಗೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಆತನು ತಿರಸ್ಕರಿಸುವುದು ನನ್ನ ಹೃದಯವನ್ನು ಒಳಗೊಳಗೆ ಚೂರು ಚೂರಾಗಿ ಮಾಡಿತ್ತು. ಆ ದಿನವೂ ಕೂಡ ನಾನು ಅವನ ಮುಂದೆ ಹೋಗಿ ಪ್ರತ್ಯಕ್ಷಳಾದೆ. ಇಂದು ನನ್ನ ಮಕ್ಕಳನ್ನು ಕೂಡ ನಾನು ನನ್ನ ಜೊತೆ ಕರೆದುಕೊಂಡು ಹೋಗಿದ್ದೆ. ಸರಿಯಾಗಿ ಅವನ ಎದುರಿಗೆ ಹೋಗಿ ನಿಂತುಕೊಂಡು ಹೇಳಿದೆ, ಅಜಿತ್, ಒಮ್ಮೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಸತ್ಯವನ್ನು ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ಅವನು ಕೋಪ ಮಾಡಿಕೊಳ್ಳುತ್ತಾ ಹೇಳಿದನು, ನಿನಗೆ ಎಷ್ಟು ಬಾರಿ ಹೇಳಬೇಕು? ನಾನು ಅಜಿತ್ ಅಲ್ಲ, ನನ್ನ ಹೆಸರು ಕಶ್ಯಪ್. ಸ್ವಲ್ಪವಾದರೂ ನಿನ್ನ ಮರ್ಯಾದೆಯನ್ನು ಉಳಿಸಿಕೊ. ನನ್ನ ಕಣ್ಣ ಎದುರಿನಿಂದ ಈಗಲೇ ಹೊರಟು ಹೋಗು. ಆಗ ನಾನು ಅವನಲ್ಲಿ ಕೈ ಜೋಡಿಸಿ ಹೇಳಿದೆ, ಒಂದು ವೇಳೆ ನೀನು ನನ್ನ ಪತಿಯಾಗಿರದೇ ಇದ್ದರೆ ನನ್ನ ಆತ್ಮ ಏಕೆ ನಿನ್ನನ್ನು ಗುರುತಿಸುತ್ತಿದೆ? ನೀವು ನನ್ನ ಪತಿಯೇ ಎಂದು ನನ್ನ ಹೃದಯ ಏಕೆ ನಿನ್ನನ್ನು ಒಪ್ಪಿಕೊಳ್ಳುತ್ತಿದೆ? ಈಗ ಅವನ ಮುಖದಲ್ಲಿ ಗೊಂದಲ ಮೂಡಿತು. ಅವನ ಎಕ್ಸ್ಪ್ರೆಷನ್ ಬದಲಾಯಿತು. ಈಗ ಅವನ ಕಣ್ಣ ನೋಟದಲ್ಲಿ ಯಾವುದೇ ಉತ್ತರವಿರಲಿಲ್ಲ. ಆಗ ನಾನು ಹೇಳಿದೆ, ನಿನ್ನ ಮುಂದೆ ನಾನು ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ. ನಿನ್ನ ಮೆದುಳಿನ ಮೇಲೆ ಒತ್ತಡ ಹಾಕಿ ಏನಾದರೂ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸು. ಹಿಂದಿನ ನೆನಪನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸು. ಹಿಂದೆ ನಿನ್ನೊಂದಿಗೆ ನನ್ನ ಮದುವೆಯಾಗಿತ್ತು ಮತ್ತು ಇವರಿಬ್ಬರು ಜ್ಯೋತಿ ಹಾಗೂ ಮೋಹನ್ ನಮ್ಮ ಮಕ್ಕಳು. ಒಮ್ಮೆ ನಿನ್ನ ಕಣ್ಣನ್ನು ಮುಚ್ಚಿಕೊಂಡು ನಿನ್ನ ಮನದ ಮಾತನ್ನು ಕೇಳು. ಅವನು ನಾನು ಹೇಳಿದ್ದನ್ನು ಕೇಳಿದನು. ತನ್ನ ಕಣ್ಣನ್ನು ಮುಚ್ಚಿದನು. ಕೆಲವು ಕ್ಷಣ ಹೇಗೆ ಕಳೆಯಿತೋ ಅಂದರೆ ಈ ಪ್ರಪಂಚವೇ ನಿಂತಂತಾಯಿತು. ಆನಂತರ ಅವನು ನಿಧಾನವಾಗಿ ಹೇಳಿದನು, ಶೀತಲ್. ನಾನು ನನ್ನ ಒತ್ತಿ ಬರುತ್ತಿರುವ ಕಣ್ಣೀರನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹೇಳಿದೆ, ಹೌದು, ನಾನು ನಿನ್ನ ಶೀತಲ್. ಆಗ ಅವನು ಕಣ್ಣು ತೆರೆದನು. ಈಗ ಅವನ ಕಣ್ಣುಗಳಲ್ಲಿ ಅಪರಿಚಿತ ಭಾವವಿರಲಿಲ್ಲ. ಬದಲಾಗಿ ಅವನು ತನ್ನ ಕಳೆದು ಹೋದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಒಂದು ದುರ್ಘಟನೆಯಲ್ಲಿ ನಾನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದೆ. ಅವನು ಹೇಳುತ್ತಾ ಆಕಸ್ಮಿಕವಾಗಿ ನಿಲ್ಲಿಸಿದನು. ಆಗ ನಾನು ಹೇಳಿದೆ, ನೀನು ಕೆನಡಾಕ್ಕೆ ಹೋಗಿದ್ದೆ, ಅಲ್ಲಿ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ಈಗ ಅವನು ತನ್ನ ತಲೆಯನ್ನು ಹಿಡಿದುಕೊಂಡು ಹೇಳತೊಡಗಿದನು, ನನಗೆ ತುಂಬ ತಲೆನೋವು ಬರುತ್ತಿದೆ. ಹೌದು, ನನಗೆ ಆಕ್ಸಿಡೆಂಟ್ ಆದಾಗ ನಾನು ಕೋಮಾಕ್ಕೆ ಹೊರಟು ಹೋಗಿದ್ದೆ. ನನಗೆ ನೆನಪಾದಾಗ ನಾನು ಅಪರಿಚಿತರೊಬ್ಬರ ಮನೆಯಲ್ಲಿ ಇದ್ದೆ. ಅದು ಒಂದು ದೊಡ್ಡ ಬಂಗಲೆಯಾಗಿತ್ತು. ನಾನು ಅವರ ಮಗ ಎಂದು ಅವರು ಹೇಳಿದರು. ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ನನ್ನ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ನನ್ನ ಮುಖ ಹಾಳಾಗಿ ಹೋಗಿತ್ತು. ನನ್ನ ಕಣ್ಣುಗಳನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಅವನು ಹೇಳುತ್ತಲೇ ಹೋದನು, ವಾಸ್ತವದಲ್ಲಿ ಯಾವ ಹುಡುಗನ ಆಕ್ಸಿಡೆಂಟ್ ಆಗಿತ್ತೋ ಅವರ ಮಗನ ಮುಖ ಸಂಪೂರ್ಣವಾಗಿ ನುಜ್ಜಾಗಿ ಹೋಗಿತ್ತು. ಆತನು ನನ್ನ ಪತಿಯೊಂದಿಗೆ ನೌಕರಿ ಮಾಡುತ್ತಿದ್ದನು. ಅವರು ಆಕ್ಸಿಡೆಂಟ್ ಆದ ನಂತರ ನನ್ನ ಗಂಡನನ್ನು ಅವರ ಮನೆಯಲ್ಲಿ ಇಟ್ಟುಕೊಂಡರು. ನನ್ನ ಗಂಡನಿಗೆ ಹಳೆಯದೆಲ್ಲ ಮರೆತು ಹೋದ ನಂತರ ನನ್ನ ಗಂಡನಿಗೆ ನೀನು ನಮ್ಮ ಮಗನೆಂದು ಹೇಳಿದರು. ಆದರೆ ವಾಸ್ತವದಲ್ಲಿ ಅವರ ಮಗ ಸಾವನ್ನಪ್ಪಿದ್ದನು. ಆಗ ನನ್ನ ಗಂಡನು ಹೇಳಿದನು, ಸ್ವಲ್ಪ ದಿನ ನಾನು ಅವರ ಜೊತೆ ಇದ್ದೆ ಮತ್ತು ನನ್ನ ಮೆಡಿಕಲ್ ಕಂಡೀಷನ್ ಸರಿಯಾದ ನಂತರ ನಾನು ಅವರ ಮಗನೆಂದು ಒಪ್ಪಿಕೊಂಡೆ ಹಾಗೂ ನಂಬಿದೆ. ನನ್ನ ನಿಜವಾದ ರೂಪವೇನೆಂದು ನಾನು ಮರೆತು ಹೋಗಿದ್ದೆ. ಅಜಿತ್ ತನ್ನ ಕಣ್ಣನ್ನು ಉಜ್ಜುತ್ತಾ ಹೇಳಿದನು, ಶೀತಲ್, ನಾನು ನಿನ್ನನ್ನು ಮರೆತು ಹೋಗಿದ್ದೆ ಎಂದು ಹೇಳಿ ಅಜಿತ್ ತಕ್ಷಣ ನನ್ನನ್ನು ಅಪ್ಪಿಕೊಂಡನು. ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಮಕ್ಕಳನ್ನು ನೋಡಿ ಅವರನ್ನು ಕೂಡ ಅಪ್ಪಿಕೊಂಡನು. ನನ್ನ ಮಕ್ಕಳು ಕೂಡ ಜೋರಾಗಿ ಬಿಕ್ಕಳಿಸುತ್ತಾ ಅಳತೊಡಗಿದರು. ತುಂಬ ದಿನಗಳ ನಂತರ ನನ್ನ ಮಕ್ಕಳಿಗೆ ತಂದೆಯ ಪ್ರೀತಿ ಅದೃಷ್ಟ ದೊರೆತಿತ್ತು. ಅಜಿತ್ ಜೋರು ಜೋರಾಗಿ ಅಳುತ್ತಿದ್ದನು. ಅವನು ತನ್ನ ಪರಿವಾರವನ್ನು ಮರೆತು ಹೋಗಿದ್ದನು, ಮಕ್ಕಳನ್ನು ಮರೆತು ಹೋಗಿದ್ದನು. ಇದೆಲ್ಲ ಹೇಗೆ ಸಾಧ್ಯ? ಬೀದಿ ಬದಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಜೋರಾಗಿ ಅಳುತ್ತಿದ್ದೆವು. ನನ್ನ ಗಂಡನು ನನ್ನ ಕಡೆಗೆ ನೋಡಿದನು ಮತ್ತು ಹೇಳಿದನು, ಶೀತಲ್, ನನ್ನನ್ನು ಕ್ಷಮಿಸು. ನನಗೆ ಗೊತ್ತಿರಲಿಲ್ಲ ನಿನಗೆ ಈ ಸ್ಥಿತಿ ಬರುತ್ತದೆ ಎಂದು ನಾನೆಂದಿಗೂ ಅಂದುಕೊಂಡಿರಲಿಲ್ಲ. ಆಗ ನಾನು ಕ್ಷೀಣವಾದ ಸ್ವರದಲ್ಲಿ ಹೇಳಿದೆ, ನಾನೆಂದಿಗೂ ನಿನ್ನ ಮೇಲೆ ಕಂಪ್ಲೇಂಟನ್ನು ಮಾಡಿರಲಿಲ್ಲ ಮತ್ತು ನೀನು ಮರಳಿ ನನಗೆ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಲೇ ಇದ್ದೆ. ಭಗವಂತನು ನನ್ನ ಪ್ರಾರ್ಥನೆಯನ್ನು ಆಲಿಸಿದನು. ಆಗ ಅಜಿತ್ ಮಕ್ಕಳ ಕಡೆಗೆ ನೋಡಿದನು ಮತ್ತು ಮಕ್ಕಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಹೇಳಿದನು, ಇವರು ನನ್ನ ಮಕ್ಕಳು. ನಾನು ಇವರನ್ನು ತುಂಬ ಪ್ರೀತಿಸುತ್ತೇನೆ. ನನ್ನಿಂದಾಗಿ ನನ್ನ ಮಕ್ಕಳು ತುಂಬ ಕಷ್ಟಪಡಬೇಕಾಯಿತು. ಇನ್ನು ಮುಂದೆ ಹೀಗಾಗುವುದಿಲ್ಲ ಎಂದು ನಾನು ಪ್ರಮಾಣ ಮಾಡುತ್ತೇನೆ. ಆನಂತರ ನನ್ನ ಗಂಡ ನನ್ನನ್ನು ಹಾಗೂ ನನ್ನ ಮಕ್ಕಳನ್ನು ತನ್ನ ಜೊತೆಗೆ ಪಳಪಳ ಹೊಳೆಯುವ ದೊಡ್ಡ ಗಾಡಿಯಲ್ಲಿ ಕೂರಿಸಿಕೊಂಡು ಒಂದು ಹೋಟೆಲ್ಗೆ ಕರೆದುಕೊಂಡು ಹೋದರು. ನಾವೆಲ್ಲರೂ ಆ ರಾತ್ರಿಯನ್ನು ಅಲ್ಲಿ ಕಳೆದೆವು. ಚಳಿಯಾಗದ ಹೊದಿಕೆ, ಬಿಸಿ ಬಿಸಿಯಾದ ಊಟ ನಮಗೆ ಸಿಕ್ಕಿತ್ತು. ಇದು ಒಂದು ಒಳ್ಳೆಯ ಅದೃಷ್ಟವಾಗಿತ್ತು. ತುಂಬ ದಿನಗಳಾದ ಮೇಲೆ ನಮಗೆ ಉತ್ತಮವಾದ ಹಾಸಿಗೆ ದೊರೆತಿದೆ ಎಂದು ಅನಿಸಿತು. 2 ಮಕ್ಕಳಂತೂ ದೀರ್ಘ ನಿದ್ರೆಗೆ ಜಾರಿದ್ದರು. ಇಡೀ ರಾತ್ರಿ ನನ್ನ ಗಂಡನು ಒಮ್ಮೆ ನನ್ನನ್ನು ನೋಡಿದರೆ ಮತ್ತೊಮ್ಮೆ ನನ್ನ ಮಕ್ಕಳನ್ನು ನೋಡುತ್ತಿದ್ದರು. ಆಗ ನನ್ನ ಗಂಡ ಹೇಳಿದನು,
ಶೀತಲ್, ನನಗೆ ತುಂಬ ನಾಚಿಕೆಯಾಗುತ್ತಿದೆ. ನನ್ನಿಂದಾಗಿ ನೀನು ಎಂತಹ ಕಷ್ಟವನ್ನು ಅನುಭವಿಸಬೇಕಾಯಿತು? ಇದೆಲ್ಲ ಹೇಗಾಯಿತು? ನೀನು ಮನೆಯನ್ನು ಬಿಟ್ಟು ಬೀದಿಗೆ ಹೇಗೆ ಬಂದೆ? ಆಗ ನಾನು ಅಳುತ್ತಾ ನನ್ನ ಗಂಡನಿಗೆ ನಡೆದ ಎಲ್ಲ ಘಟನೆಯ ವಿವರವನ್ನು ಹೇಳಿದೆ. ಮನೆಯವರು ನನ್ನನ್ನು ನನ್ನ ಮಕ್ಕಳನ್ನು ಮನೆಯಿಂದ ಹೊರಹಾಕಿದರು. ಇದನ್ನು ಕೇಳಿ ನನ್ನ ಗಂಡನಿಗೆ ತುಂಬ ಕೋಪ ಬಂದಿತ್ತು. ಮಾರನೆಯ ದಿನವಾಗುತ್ತಿದ್ದಂತೆ ಎಲ್ಲಕ್ಕೂ ಮೊದಲು ನನ್ನ ಗಂಡ ನನಗಾಗಿ ಮತ್ತು ನನ್ನ ಮಕ್ಕಳಿಗಾಗಿ ಒಳ್ಳೆಯ ಬಟ್ಟೆಯನ್ನು ಖರೀದಿಸಿದನು ಮತ್ತು ನಮ್ಮ ಪರಿಸ್ಥಿತಿಯನ್ನು ಸರಿ ಮಾಡಿದನು ಮತ್ತು ನಮಗೆ ಹೊಟ್ಟೆ ತುಂಬ ಊಟ ಮಾಡಿಸಿದನು. ಆನಂತರ ನಮ್ಮನ್ನು ಅವರ ತಂದೆ ತಾಯಿಯ ಮನೆಗೆ ಕರೆದುಕೊಂಡು ಮನೆಯ ಬಾಗಿಲನ್ನು ಬಡಿದಾಗ ಅವರ ತಂದೆ ಬಾಗಿಲನ್ನು ತೆರೆದರು. ಅಜಿತ್ನನ್ನು ನೋಡುತ್ತಿದ್ದಂತೆ ಅವರು ಜೋರಾಗಿ ಕೂಗಿಕೊಂಡರು. ನನ್ನ ಮಗ ಅಜಿತ್ ಎಂದು ಚೀರಾಡುತ್ತಾ ತನ್ನ ಹೆಂಡತಿಯನ್ನು ಕೂಗಿ ಕರೆದರು. ನೋಡಿ, ಇಲ್ಲಿ ಯಾರು ಬಂದಿದ್ದಾರೆ? ನೋಡು, ನಮ್ಮ ಮಗ ಜೀವಂತ ಇದ್ದಾನೆ. ಮನೆಯಲ್ಲಿ ಒಂದು ವಿಚಿತ್ರವಾದ ಗಲಿಬಿಲಿ ಉಂಟಾಯಿತು. ಅತ್ತೆ, ಅಕ್ಕ, ಭಾವ ಎಲ್ಲರೂ ಓಡುತ್ತಾ ಬಾಗಿಲ ಬಳಿ ಬಂದರು. ಅವರೆಲ್ಲ ಅಜಿತ್ ಜೀವಂತ ಇರುವುದನ್ನು ನೋಡಿ ಅವನನ್ನು ಅಪ್ಪಿಕೊಳ್ಳಲು ಮುಂದಕ್ಕೆ ಬಂದರು. ಆಗ ನನ್ನ ಗಂಡನು 2 ಹೆಜ್ಜೆ ಹಿಂದೆ ಸರಿದರು ಮತ್ತು ಹೇಳಿದರು, ನೀವು ನನ್ನವರಾಗಲು ಎಂದಿಗೂ ಸಾಧ್ಯವಿಲ್ಲ. ಅಷ್ಟಕ್ಕೂ ನೀವು ಯಾವ ಹಕ್ಕಿನಿಂದ ನನ್ನನ್ನು ಅಪ್ಪಿಕೊಳ್ಳಲು ಬರುತ್ತಿದ್ದೀರಿ? ನನಗೆ ನೀವು ಯಾರು ಎಂದು ಗೊತ್ತಿಲ್ಲ. ನೀವು ನನ್ನ ಪತ್ನಿ ಹಾಗೂ ಮಕ್ಕಳನ್ನು ಭಿಕ್ಷೆ ಬೇಡುವಂತೆ ಅಸಹಾಯಕರನ್ನಾಗಿ ಮಾಡಿದ್ದೀರಿ. ಅವರ ಮೇಲೆ ನನ್ನ ಸಾವಿನ ಆರೋಪವನ್ನು ಹೊರಿಸಿದ್ದೀರಿ. ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಯಾವ ರೀತಿಯಲ್ಲಿ ನಾನು ಸತ್ತು ಹೋಗಿದ್ದೇನೆ ಎಂದು ಅಂದುಕೊಂಡಿದ್ದೀರೋ ಅದೇ ರೀತಿಯಲ್ಲಿ ನೀವು ಕೂಡ ನನ್ನ ಪಾಲಿಗೆ ಈಗ ಸತ್ತು ಹೋಗಿದ್ದೀರಿ ಎಂದು ಅಂದುಕೊಳ್ಳುತ್ತೇನೆ. ನೀವು ನನ್ನ ಪತ್ನಿಯನ್ನು ಹಾಗೂ ಮಕ್ಕಳನ್ನು ಇಷ್ಟೊಂದು ದ್ವೇಷ ಮಾಡುತ್ತೀರಿ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ವಾಸ್ತವದಲ್ಲಿ ಸಾಯದೆ ಇರುವುದೇ ಒಳ್ಳೆಯದಾಯಿತು. ನನಗೆ ಕೇವಲ ಆಕ್ಸಿಡೆಂಟ್ ಮಾತ್ರ ಆಗಿತ್ತು. ನನ್ನ ನೆನಪುಗಳು ಹೊರಟು ಹೋಗಿದ್ದವು. ಅಷ್ಟರಲ್ಲಿ ನೀವು ನನ್ನ ಮಕ್ಕಳು ಹಾಗೂ ಹೆಂಡತಿಯ ಜೀವನವನ್ನು ಹಾಳು ಮಾಡಿದ್ದೀರಲ್ಲ. ನಾನು ಏಕೆ ಇಲ್ಲಿಗೆ ಬಂದಿದ್ದೇನೆಂದರೆ, ಇನ್ನು ಮುಂದೆ ನನಗೂ ಹಾಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ನನ್ನ ಪತ್ನಿ ಹಾಗೂ ಮಕ್ಕಳನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ನಾನು ಕೂಡ ಅವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಮಗ ಸತ್ತು ಹೋಗಿದ್ದಾನೆ ಎಂದು ನೀವು ಇನ್ನು ಮುಂದೆ ಅಂದುಕೊಳ್ಳಿ. ಇಷ್ಟು ಹೇಳಿ ನನ್ನ ಗಂಡನು ಮಕ್ಕಳೊಂದಿಗೆ ನನ್ನ ಕೈಯನ್ನು ಹಿಡಿದುಕೊಂಡು ಮರಳಿ ಬರತೊಡಗಿದರು. ಆಗ ಅತ್ತೆ ಅಳುತ್ತಾ ಹೇಳಿದಳು, ಮಗ, ನಾವು ಎಲ್ಲವನ್ನು ಸಿಟ್ಟಿನಲ್ಲಿ ಹೇಳಿದ್ದೆವು. ನೀನು ಬದುಕಿದೆಯಾ ಎಂದು ನಮಗೇನು ಗೊತ್ತಿತ್ತು? ಆಗ ನನ್ನ ಗಂಡನು ಹಿಂತಿರುಗಿ ಹೇಳಿದನು, ಅಮ್ಮ, ನಿಮ್ಮ ಮಗ ಸತ್ತು ಹೋಗಿದ್ದಾನೆ ಎಂದರೆ ನನ್ನ ಪತ್ನಿ ಹಾಗೂ ಮಕ್ಕಳು ಭಾರವೆಂದು ಅಂದುಕೊಂಡು ನಾನು ಸಾಯುತ್ತಿದ್ದಂತೆ ಅವರನ್ನು ಮನೆಯಿಂದ ಹೊರಗೆ ಹಾಕಿ ಅನಾಥರನ್ನಾಗಿ ಮಾಡಿದ್ರಿ. ನೀವು ಸಿಟ್ಟಿನಲ್ಲಿ ಇವರನ್ನು ಅನಾಥರನ್ನಾಗಿ ಮಾಡಲು ಸಾಧ್ಯವೆಂದರೆ ನಾನು ಕೂಡ ನಿನ್ನಿಂದ ಸಂಬಂಧವನ್ನು ಕಡಿದುಕೊಳ್ಳಲು ಸಾಧ್ಯ ಎಂದುಕೊಳ್ಳುತ್ತೇನೆ. ನನ್ನ ಗಂಡನ ಮನೆಯವರಿಗೆ ತುಂಬ ನಾಚಿಕೆಯಾಯಿತು. ಅವರು ನನ್ನ ಗಂಡನನ್ನು ತಡೆಯುತ್ತಲೇ ಇದ್ದರು. ಆದರೆ ನನ್ನ ಗಂಡನು ಹಿಂತಿರುಗಿ ನೋಡಲಿಲ್ಲ. ಅವರಿಂದ ಎಲ್ಲ ಸಂಬಂಧವನ್ನು ಕಡಿದುಕೊಂಡರು. ಮತ್ತೆ ನನ್ನನ್ನು ನನ್ನ ತವರು ಮನೆ ಕಡೆಗೆ ಕರೆದುಕೊಂಡು ಬಂದರು. ಅಲ್ಲಿಗೆ ಬಂದು ಅವರು ನನ್ನ ಅಣ್ಣ ಹಾಗೂ ಅತ್ತಿಗೆಯಲ್ಲಿ ಮಾತನಾಡಿದರು ಮತ್ತು ಅವರಲ್ಲಿ ಹೇಳಿದರು, ಇಂದಿನಿಂದ ನಮಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ಏಕೆಂದರೆ ನೀವು ನನ್ನ ಪತ್ನಿಗೆ ಉಳಿಯಲು ಜಾಗ ನೀಡಲಿಲ್ಲ. ನನ್ನ ಪತ್ನಿಯು ಈ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದರೂ ಕೂಡ ಈ ಮನೆಯಲ್ಲಿ ನಿಮಗೆಷ್ಟು ಹಕ್ಕಿದೆಯೋ ಅಷ್ಟೇ ಅಧಿಕಾರ ನನ್ನ ಹೆಂಡತಿಗೂ ಕೂಡ ಇದೆ. ಇದಕ್ಕೆ ನನ್ನ ಅತ್ತಿಗೆ ಹೇಳಿದಳು, ನೀನು ಬದುಕಿದ್ಯಾ ಎಂದು ನಮಗೇನು ಗೊತ್ತಿತ್ತು? ಹಾಗೆ ಗೊತ್ತಾಗಿದ್ದರೆ ಇವಳಿಗೆ ಉಳಿಯಲು ಜಾಗ ನೀಡುತ್ತಿದ್ದೆವು. ಅವಳಿಗೂ ಕೂಡ ನನ್ನ ಗಂಡ ಬೈದು ಬುದ್ಧಿ ಹೇಳಿದರು. ಈಗ ನಾನು ನನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳಲು ಬಂದಿದ್ದೇನೆ. ಈಗ ನನಗೆ ಯಾರ ಅವಶ್ಯಕತೆಯೂ ಇಲ್ಲ. ಈಗ ನಾನು ಇವರಿಗೆ ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ. ನನ್ನ ಗಂಡನು ನನ್ನ ಹಾಗೂ ಮಕ್ಕಳ ಕೈ ಹಿಡಿದುಕೊಂಡು ಒಂದು ದೊಡ್ಡ ಮನೆಗೆ ಕರೆದುಕೊಂಡು ಬಂದರು ಮತ್ತು ಹೇಳಿದರು, ನಾನು ಕೆನಡಾದಿಂದ ಮರಳಿ ಬಂದ ಮೇಲೆ ಈ ಮನೆಯನ್ನು ಖರೀದಿಸಿದ್ದೆ ಮತ್ತು ನಾನು ಇಲ್ಲಿ ವಾಸವಿದ್ದೇನೆ. ಮಕ್ಕಳು ಆ ಮನೆಯನ್ನು ನೋಡಿ ಖುಷಿಯಿಂದ ಕೂಗಾಡತೊಡಗಿದರು. ಅವರಿಗೆ ಇದು ತಮ್ಮ ಮನೆಯೆಂದು ನಂಬಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಅಳತೊಡಗಿದೆ ಮತ್ತು ಭಗವಂತನಿಗೆ ಧನ್ಯವಾದ ಹೇಳಿದೆ. ಯಾವ ರೀತಿಯಲ್ಲಿ ಈಶ್ವರನು ನನ್ನ ಜೀವನದಲ್ಲಿ ನನ್ನ ಕಷ್ಟಗಳನ್ನು ಪರಿಹರಿಸಿದನು. ಈಶ್ವರನು ನನ್ನ ಗಂಡನನ್ನು ನನಗೆ ಮರಳಿ ನೀಡಿದನು ಮತ್ತು ನಮ್ಮ ಪರಿವಾರದ ಖುಷಿಯನ್ನು ಕೂಡ ಮರಳಿ ನೀಡಿದನು. ನನ್ನ ಗಂಡನಿಗೆ ಸಂಪೂರ್ಣವಾಗಿ ಮರೆತು ಹೋದ ಎಲ್ಲ ನೆನಪುಗಳು ಮರಳಿ ಬಂದಿದ್ದವು. ಆದರೆ ಅವರ ಹಿಂದೆ ನಾನು ಹಾಗೂ ನನ್ನ ಮಕ್ಕಳು ಎಷ್ಟೊಂದು ಕಷ್ಟಪಟ್ಟಿದ್ದೆವು ಎಂದು ನೆನಪಿಸಿಕೊಂಡು ಇಂದು ನಾಚಿಕೆಗೀಡಾಗುತ್ತಾರೆ. ಈಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಪ್ರತಿಯೊಬ್ಬ ವ್ಯಕ್ತಿಯ ಸಮಯವು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ನನ್ನ ಗಂಡನ ಬಳಿ ಆಸ್ತಿ ಅಂತಸ್ತಿಗೇನು ಕೊರತೆ ಇಲ್ಲ. ಅವರು ಪಟ್ಟಣದ ಪ್ರಮುಖ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ. ಈ ವಿಷಯ ಅವರ ಮನೆಯವರಿಗೆ ತಿಳಿಯುತ್ತಿದ್ದಂತೆ ಹಲವಾರು ಬಾರಿ ನನ್ನ ಗಂಡನ ಬಳಿ ಕ್ಷಮೆ ಕೇಳಲು ಬಂದರು. ಆದರೆ ನನ್ನ ಗಂಡನು ನನ್ನ ಮನೆಯವರನ್ನು ಎಂದಿಗೂ ಕ್ಷಮಿಸಲಿಲ್ಲ. ಅವರು ಏನು ಹೇಳುತ್ತಿದ್ದರೆಂದರೆ, ನನ್ನ ಪರಿವಾರವು ಎಷ್ಟೊಂದು ಕಷ್ಟವನ್ನು ಅನುಭವಿಸಿದೆ ಎಂದರೆ ಇದಕ್ಕಾಗಿ ನಾನು ಯಾರನ್ನು ಕೂಡ ಕ್ಷಮಿಸುವುದಿಲ್ಲ ಎಂದು. ನಾನು ಕೂಡ ಸಮಯ ಕೆಟ್ಟಾಗ ಜನರ ನಿಜವಾದ ಮುಖವನ್ನು ಈ ಸಂದರ್ಭದಲ್ಲಿ ನೋಡಿದೆ. ಈಗ ನನಗೆ ಅರ್ಥವಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಯು ತಮಗೆ ಒದಗಿ ಬರುವ ಕೆಟ್ಟ ಗಳಿಗೆಯನ್ನು ಎದುರಿಸಲು ತಯಾರಾಗಿರಬೇಕು. ಏಕೆಂದರೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಯಾರೂ ಯಾರಿಗೂ ಸಹಾಯಕ್ಕೆ ಬರುವುದಿಲ್ಲ.
ಯಾವಾಗ ನಮಗೆ ಕೆಟ್ಟ ಗಳಿಗೆ ಬರುತ್ತದೆಯೋ ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮುಂದೆ ಬರುವುದಿಲ್ಲ. ನಾನು ಯಾವಾಗಲೂ ಎಲ್ಲರೊಂದಿಗೂ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದೆ. ಈಗ ಜನರಿಂದ ದೂರವೇ ಇರುತ್ತೇನೆ. ಏಕೆಂದರೆ ಸಮಯ ಚೆನ್ನಾಗಿರುವಾಗಲೂ ಕೂಡ ಜನರಿಂದ ದೂರ ಇರುವುದೇ ಉತ್ತಮ ಎಂದು ಅಂದುಕೊಂಡಿದ್ದೇನೆ. ಏಕೆಂದರೆ ಕೆಟ್ಟ ಗಳಿಗೆ ಬರಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆಗ ಜನರು ಸ್ವತಃ ದೂರ ಹೋಗುತ್ತಾರೆ. ಆನಂತರ ನಮಗೆ ಅವರ ಬಳಿ ಹೋಗುವ ಅವಶ್ಯಕತೆ ಬೀಳುವುದಿಲ್ಲ. ವೀಕ್ಷಕರೇ, ನಿಮಗೆ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಅವಶ್ಯವಾಗಿ ಕ್ಲಿಕ್ ಮಾಡಿ. ಏಕೆಂದರೆ ನಮ್ಮ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತಿರುತ್ತದೆ. ಮುಂದಿನ ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.